ಪೊಲಿಟಿಕಲ್ ಡ್ರಾಮಾ, ದೈವತ್ವದ ಕತೆ ಕೂಡ ಹೌದು. ಒಂದಷ್ಟು ಸೈಂಟಿಫಿಕ್ ರೀಸನ್ಸ್ಗಳು ಕೂಡ ಬರ್ತಾ ಹೋಗುತ್ತೆ. ಪ್ರತಿಯೊಂದು ಪಾತ್ರಗಳು ನೋಡಿದಾಗ ಎಲ್ಲರಿಗೂ ನಮ್ಮೂರಿನ ಪಾತ್ರಗಳು ಅನ್ಸುವಷ್ಟು ಹತ್ತಿರವಾದಂತಹ ಪಾತ್ರಗಳು. ಉಳಿದ ವಿಚಾರನ ನಮ್ಮ ನಿರ್ದೇಶಕರಿಗೆ ಬಿಡ್ತೀನಿ ನಾನು. ಈ ಸಿನಿಮಾದ ನಿರ್ದೇಶನ ಮಾಡಿರೋದು ಸತೀಶ್ ಸರ್. ಮೂಲತಃ ಬಳ್ಳಾರಿ ಅವರು. 9 ವರ್ಷಗಳಿಂದ ಸಿನಿಮಾ ರಂಗದಲ್ಲಿದ್ದಾರೆ. ಆದ್ರೆ ಇದು ಅವರ ಡೆಬ್ಯೂ ನಿರ್ದೇಶನ, ಮೊದಲ ನಿರ್ದೇಶನ ಸಿನಿಮಾ. ಹಾಗೆ ಈ ಸಿನಿಮಾದ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸತೀಶ್ ಸರ್ ನಿಮ್ಗೆ. ಈ ಸಿನಿಮಾದ ನಾಯಕ ನಟ ರಘು ರಾಜಾನಂದ್ ಕೆರೆಬೇಟೆ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ ನಿರ್ವಹಣೆ ಮಾಡಿದ್ರು. ಆದ್ರೆ ನಾಯಕನಾಗಿ ಮೊದಲ ಸಿನಿಮಾ. ತುಂಬಾ ಒಳ್ಳೆದಾಗ್ಲಿ ಈ ಸಿನಿಮಾ ಮೂಲಕ. ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಘು ಅವರಿಗೆ ನಾಯಕ ನಟಿಯಾಗಿ ಅಭಿನಯಿಸಿರೋದು ನಮ್ಮ ಪ್ರಕೃತಿ ಅವರು. ಇವರನ್ನ ನಾವು ಕಿರುತೆರೆಯಲ್ಲಿ ಬಹಳ ಪರಿಚಿತ ಮುಖ. ಇದು ಈ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಅವ್ರ ಪಾತ್ರದ ಬಗ್ಗೆ ಅವ್ರ ವೇದಿಕೆ ಮೇಲೆ ಬಂದ್ಮೇಲೆ ಕೇಳೋಣ. ವೆಲ್ಕಮ್ ನಿಮ್ಗೂ ಕಾರ್ಯಕ್ರಮಕ್ಕೆ. ಇನ್ನು ಸಾಕಷ್ಟು ರಂಗಭೂಮಿ ಕಲಾವಿದರು, ಹಿರಿಯ ನಟರು ಎಲ್ಲರೂ ಕೂಡ ಅಭಿನಯಿಸಿರುವಂತಹ ಒಂದು ಸಿನಿಮಾ. ಗಟ್ಟಿ ಕಲಾವಿದರ ತಂಡ, ಗಟ್ಟಿ ಟೆಕ್ನಿಷಿಯನ್ಸ್ ತಂಡ ಇರುವಂತಹ ಒಂದು ಸಿನಿಮಾ. ಅದರಲ್ಲಿ ನಮ್ಮ ಮಾಲೂರು ವಿಜಯ್ ಸರ್ ಕೂಡ ಇದ್ದಾರೆ. ಸರ್ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಈ ಸಿನಿಮಾಗೆ ಹಾಡುಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಮ್ಯೂಸಿಕ್ ಮಾಡಿರೋದು ಗಗನ್ ಬದೇರಿಯಾ ಅವರು. ಸರ್ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದರಲ್ಲೂ ಒಂದು ಕಾಳಿಕಾದೇವಿ ಹಾಡಿದೆ ಸರ್, ನನ್ನ ಪರ್ಸನಲ್ ಫೇವ್ರೆಟ್ ಕೂಡ ಹೌದು. ತುಂಬಾ ಅದ್ಭುತವಾಗಿ ಬಂದಿದೆ ಹಾಡು. ಇನ್ನು ಹಾಡಿನ ಲಿರಿಕ್ಸ್ ಸಾಹಿತ್ಯ ಬರೆದಿರೋರು, ಒಂದು ಹಾಡಿಗೆ ಬರೆದಿರೋದು ನಮ್ಮ ನಿರ್ದೇಶಕರು ಹಾಗೂ ಬರಹಗಾರರಾಗಿರುವಂತ ಕಿನ್ನಲ್ ರಾಜ್ ಸರ್, ನಮ್ಮೆಲ್ಲರ ಫೇವ್ರೆಟ್. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. 2 ಹಾಡುಗಳನ್ನ ವಿ ನಾಗೇಂದ್ರ ಪ್ರಸಾದ್ ಸರ್ ಬರೆದಿದ್ದಾರೆ. ಹೇಳ್ತಾ ಹೋದ್ರೆ ಒಂದು ದೊಡ್ಡ ಲಿಸ್ಟ್ ಇದೆ, ಎಲ್ಲರೂ ಪರಿಚಯ ಮಾಡ್ಕೊಡ್ತಾ ಹೋಗ್ತೀನಿ. ಎಲ್ಲ ಟ್ರೇಲರ್ ನೋಡಾದ್ಮೇಲೆ ಮತ್ತೊಂದ್ಸಲ ವೇದಿಕೆ ಮೇಲೆ ಕರೀತೀನಿ. ಸಿನಿಮಾ ಬಗ್ಗೆ, ಟ್ರೇಲರ್ ಹೆಂಗ್ ಅನಿಸ್ತು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಸರ್. ಈಗ ಇಡೀ ತಂಡಕ್ಕೆ ವಿಶ್ ಮಾಡಿ ಟ್ರೇಲರ್ ಲಾಂಚ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ರೋಣ ಚಿತ್ರದ ಟ್ರೇಲರ್ ಅನ್ನ ನಾನು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇನೆ. ಟ್ರೇಲರ್ ಲಾಂಚ್ ಮಾಡ್ತಾ ಇದ್ದೇನೆ. ಚಿತ್ರತಂಡಕ್ಕೆ ಶುಭಾಶಯಗಳು. ಮಾತಾಡಿ ಸರ್, ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಅಲ್ಲ, ಟ್ರೇಲರ್ ನೋಡಾದ್ಮೇಲೆ ಟ್ರೇಲರ್ ಬಗ್ಗೆ ಒಟ್ಟಿಗೆ ಮಾತಾಡ್ಸ್ಬಿಡೋಣ ಅನ್ಕೊಂಡೆ. ಓಕೆ ಅಲ್ವಾ? ಒಂದು ಸಲ ಪ್ಲೇ ಮಾಡಿಸ್ಬಿಡ್ತೀವಿ ಟ್ರೇಲರ್. ಓಕೆ ಅಲ್ಲ ಸರ್? ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಾನು ರೋಣ ಚಿತ್ರತಂಡಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದ್ರೆ ಟ್ರೇಲರ್ ಲಾಂಚ್ ಮಾಡುವಂತ ಅವಕಾಶವನ್ನ ಚಿತ್ರತಂಡ ಮಾಡಿಕೊಟ್ಟಿದೆ. ಚಿತ್ರದ ನಾಯಕ ನಟರಾದ ರಘುರಾಜಾನಂದನ್ ಅವರು ನೆನ್ನೆ ಭೇಟಿ ಮಾಡಿದರು ನನಗೆ. ಅದಾದ್ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಕೂಡ ಅವರು ಭೇಟಿ ಮಾಡಿ ಅವರಿಂದಲೂ ಕೂಡ ಇಡೀ ಚಿತ್ರತಂಡಕ್ಕೆ ಶುಭ ಹಾರೈಕೆಗಳನ್ನ ಪಡ್ಕೊಂಡಿದ್ದಾರೆ. ಟ್ರೈಲರ್ ನೋಡಿದ್ರೆ ನಿಜಕ್ಕೂ ಕೂಡ ವೈಬ್ರೆಂಟ್ ಆಗಿದೆ. ಟ್ರೈಲರ್ ಚಿತ್ರ ಕೂಡ ವೈಬ್ರೆಂಟ್ ಆಗಿ ಇರುತ್ತೆ ಅಂತ ನನ್ನ ಅನಿಸಿಕೆ. ಎಲ್ಲ ಬಹುತೇಕ ರಂಗಭೂಮಿಯ ಕಲಾವಿದರನ್ನ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾವನ್ನ ಮಾಡಿದ್ದಾರೆ. ಹೊಸ ಪ್ರಯತ್ನಗಳು ಯಶಸ್ವಿಯಾಗಬೇಕಂತಂದ್ರೆ ನಾವು ಹೊಸಬರಿಗೆ ಅವಕಾಶಗಳನ್ನ ಮಾಡಿಕೊಳ್ಳಬೇಕು. ನಮ್ಮ ಪ್ರೇಕ್ಷಕರಿಗೆ ಇಷ್ಟ ಆಗಲಿಲ್ಲ ಅಂತಂದ್ರೆ ನಾವು 100 ಕೋಟಿ 1000 ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ರು ಕೂಡ ಅದನ್ನ ತಿರಸ್ಕಾರ ಮಾಡ್ಬಿಡ್ತಾರೆ. ಅದೇ ನಮ್ಮ ಪ್ರೇಕ್ಷಕರಿಗೆ ಇಷ್ಟ ಆಯಿತು ಅಂತಂದ್ರೆ ಕಡಿಮೆ ಬಜೆಟ್ನಲ್ಲಿ ಸಿನಿಮಾ ಮಾಡಿದ್ರು ಕೂಡ ಅದನ್ನ ಇಷ್ಟಪಡ್ತಾರೆ. 2 ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇದ್ದಾವೆ. ಇವತ್ತು ಹಳ್ಳಿಗಾಡಿನ ಸೊಗಡನ್ನ ಇಟ್ಕೊಂಡು ತಂಡ ಒಂದು ಒಳ್ಳೆಯ ಸಿನಿಮಾವನ್ನ ಮಾಡಿದೆ. ಒಂದು ಹಳ್ಳಿ ಅಂದಮೇಲೆ ಅಲ್ಲಿ ರಾಜಕೀಯ ಇರುತ್ತೆ, ಧಾರ್ಮಿಕತೆ ಇರುತ್ತೆ, ವಿಜ್ಞಾನ ಇರುತ್ತೆ, ಎಲ್ಲವೂ ಇರುತ್ತೆ. ಒಂದು ಹಳ್ಳಿನಲ್ಲಿ ಎಷ್ಟೇ ಜನ ಒಳ್ಳೆಯವರು ಕೂಡ ಒಂದಿಬ್ಬರು ಕೆಟ್ಟವರು ಕೂಡ ಇರ್ತಾರೆ. ಕೆಟ್ಟವರು ಎಷ್ಟೇ ಕೆಟ್ಟದ್ದು ಮಾಡಿದ್ರು ಕೂಡ ಲಾಸ್ಟ್ ಅಲ್ಲಿ ಜಯ ಆಗೋದು ಒಳ್ಳೇದಕ್ಕೆ. ಹೀಗಾಗಿ ಶಕ್ತಿ ದೇವತೆಯನ್ನ ಪ್ರಮುಖ ಕೇಂದ್ರವನ್ನಾಗಿ ಇಟ್ಟುಕೊಂಡು ಅದ್ರ ಜೊತೆಗೆ ರಾಜಕೀಯ ಮತ್ತೆ ಧಾರ್ಮಿಕ ವಿಜ್ಞಾನ ವಿಷಯಗಳನ್ನ ಬೆರೆಸಿ ಒಂದು ಒಳ್ಳೆಯ ಸಿನಿಮಾವನ್ನ ಇಡೀ ಚಿತ್ರತಂಡ ಮಾಡಿದೆ. ಎಲ್ಲರೂ ಕೂಡ ಹೊಸಬ್ರೆ. ನಮ್ಮ ರಘುರಾಜಾನಂದನ್ ಅವರಾಗಿರ್ಬೋದು, ನಮ್ಮ ಪ್ರಕೃತಿಯವರಾಗಿರ್ಬೋದು, ಜೊತೆಗೆ ನಿರ್ದೇಶಕರು ಸತೀಶ್ ಅವರು ಕೂಡ ಹೊಸಬ್ರೆ. ಎಲ್ಲರೂ ಏನೋ ಒಂದು ಹೊಸ ಕನಸನ್ನ ಕಟ್ಟಿಕೊಂಡು ಒಂದು ಒಳ್ಳೆಯ ಪ್ರಯತ್ನವನ್ನ ಮಾಡಿದ್ದಾರೆ. ನವೆಂಬರ್ 7ನೇ ತಾರೀಕು ಸಿನಿಮಾ ತೆರೆ ಕಾಣ್ತಾ ಇದೆ. ಸಿನಿಮಾ ಯಶಸ್ವಿ ಆಗ್ಬೇಕಂದ್ರೆ ಪ್ರೇಕ್ಷಕರು ಎಷ್ಟು ಮುಖ್ಯನೋ ನಮ್ಮ ಮಾಧ್ಯಮ ಮಿತ್ರರು ಕೂಡ ಅಷ್ಟೇ ಮುಖ್ಯ. ನೀವೆಲ್ಲ ಸೇರಿ ಹೊಸಬ್ರೇನಿದ್ದಾರೆ ಅವ್ರಿಗೆ ನೀವು ಹಾರೈಸಬೇಕು, ಅವ್ರಿಗೆ ನೀವು ಆಶೀರ್ವಾದ ಮಾಡಬೇಕು. ಇವರ ಸಿನಿಮಾ ಇಡೀ ರಾಜ್ಯಾದ್ಯಂತ ತಲುಪುವಂತ ವಿಚಾರದಲ್ಲಿ ನಿಮ್ಮ ಸಹಕಾರ ಅತ್ಯಮೂಲ್ಯ ಅಂತ ನಾನು ಹೇಳ್ತಾ
ಇವತ್ತಿನ ನಮ್ಮ ರಘುನಂದನ್ ರಾಜ ಆಗಿರ್ಬೋದು, ಪ್ರಕೃತಿಯವರಾಗಿರ್ಬೋದು, ಸತೀಶ್ ಆಗಿರ್ಬೋದು, ಮತ್ತು ನಮ್ಮ BKR ಪ್ರೊಡಕ್ಷನ್ ಅವ್ರಿಗೆ ಯಶಸ್ವಿಯಾಗಲಿ, ಚಿತ್ರ ಯಶಸ್ವಿಯಾಗಿ ನಡೀಲಿ, ರಾಜ್ಯಾದ್ಯಂತ ಯಶಸ್ವಿಯಾಗಿ ಚಿತ್ರ ಪ್ರದರ್ಶನ ಕಾಣಲಿ ಅಂತ ನಾನು ಹಾರೈಸ್ತಾ ಮತ್ತೊಮ್ಮೆ ನನ್ನ ಪರವಾಗಿ ವೈಯಕ್ತಿಕವಾಗಿ ಹಾಗೂ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಪರವಾಗಿ ನಾನು ಇಡೀ ಚಿತ್ರತಂಡಕ್ಕೆ ಶುಭವನ್ನು ಕೋರುತ್ತಾ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಮಾಲೂರು ವಿಜಯ್ ಇದ್ದಾರೆ, ನಮ್ಮ ಸನ್ಮಿತ್ರರು, ಸುಮಾರು ಒಂದು 30 ವರ್ಷಗಳ ಪರಿಚಯ ಮಾಲೂರಿನವರು. ನಾನು ಕೋಲಾರದಲ್ಲಿ ಪತ್ರಿಕೋದ್ಯಮದಲ್ಲಿ ಇದ್ದಾಗ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೇನೆ. ಅವರೊಂದು ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡಿದ್ರು ಮಾಲೂರಲ್ಲಿ. ನಾನು ಅವಾಗ ಕೋಲಾರ ವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಕೋಲಾರಲ್ಲಿ. ಆ ಕೋಲಾರ ನಮ್ಮ ಪ್ರೆಸ್ಸಲ್ಲಿ ಪ್ರಿಂಟಿಂಗ್ ಮಿಷಿನ್ ಕೆಟ್ಟೋದ್ರೆ ನಾವು 2 ವೀಲರಲ್ಲಿ ಮಾಲೂರಿಗೆ ಹೋಗಿ ಅವ್ರ ಪ್ರೆಸ್ಸಲ್ಲಿ ಪೇಪರ್ ಪ್ರಿಂಟ್ ಹಾಕ್ಕೊಂಡು ಬರ್ತಾ ಇದ್ವಿ. ಅವತ್ತಿಂದ ನಾನು ಅವರ ಗೆಳೆಯನಾಗಿದ್ದೇನೆ. ಅವರು ಕೂಡ ಚಿತ್ರತಂಡಕ್ಕೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ನೀವೆಲ್ಲರೂ ಕೂಡ ಚಿತ್ರತಂಡಕ್ಕೆ ನಿಮ್ಮ ಸಹಕಾರ ಅತ್ಯಮೂಲ್ಯ. ನೀವೆಲ್ಲರೂ ಸಹಕಾರ ಕೊಡ್ತೀರಿ ಅಂತ ನಾನು ಭಾವಿಸಿದ್ದೇನೆ. ಚಿತ್ರತಂಡಕ್ಕೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ನಾನು ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದ. ಅಲ್ಲೇ ಆದ್ರೆ ನನಗೆ ಗೊತ್ತು, ಈಗ ರಾಜಕೀಯ ರಂಗದಲ್ಲಿ ಬಹಳ ಬಿಸಿ ನೀವು. ಇರಿ ನಿಮಿಷ, ಸಿನಿಮಾ ನೋಡಕ್ಕೆ ಸಮಯ ಸಿಗಲ್ಲ? ಸಿನಿಮಾ ನಾನು ಸಾಮಾನ್ಯವಾಗಿ ನಾನು ಸಿನಿಮಾ ಬಹಳ ಇಷ್ಟಪಡ್ತೇನೆ, ಬರೀ ಟೈಮ್ ಸಿಗಲ್ಲ. ಆದ್ರೆ ಒಂದು ಸಿನಿಮಾ 3 ದಿವಸ 4 ದಿವಸ ನೋಡ್ತೀನಿ. ಆತರ ಅಂದ್ರೆ ರಾತ್ರಿ 10 ಗಂಟೆಗೆ ಮನೆಗೆ ಹೋದ್ಮೇಲೆ ಅರ್ಧ ಪಿಕ್ಚರ್ ನಾನು ಖಂಡಿತವಾಗ್ಲೂ ನೋಡ್ತೀನಿ. ಸಿನಿಮಾ ನನಗೆ ಬಹಳ ಇಷ್ಟ. ಮಾಧ್ಯಮ ನಾನು ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಬಟ್ ಏನಂತಂದ್ರೆ ಪ್ರತಿನಿತ್ಯ ನನ್ನ ಮಾಧ್ಯಮ ಪ್ರತಿನಿಧಿಗಳ ಜೊತೆಲೇ ಇರ್ತೀನಿ. ಹಂಗಾಗಿ ಬರೆಯಲ್ಲ ಅನ್ನೋದು ಬಿಟ್ರೆ ನನ್ನ ಒಡನಾಟ ಎಲ್ಲ ನನ್ನ ಮಾಧ್ಯಮ ಪ್ರತಿನಿಧಿಗಳ ಜೊತೆಗೇನೆ. ನಮಗೊಂದು ಖುಷಿ ಏನ್ ಗೊತ್ತಾ ಸರ್, ಮಾಧ್ಯಮದವರಿಗೆ ಎಲ್ಲರಿಗೂ ಇವತ್ತು ನೀವು ಬಂದು ಈ ಸಿನಿಮಾನ ಟ್ರೈಲರ್ ಲಾಂಚ್ ಮಾಡ್ಕೊಟ್ಟಿರಲ್ಲ. ರವಿರಾಜನಂದನ್ ಅವರು ನೆನ್ನೆ ಬಂದಿದ್ರು. ಗ್ರಾಮೀಣ ಪ್ರತಿಭೆ ಹೀಗಾಗಿ ಬೆಳಿಬೇಕು, ಹೊಸಬರು ಚಿತ್ರೋದ್ಯಮದಲ್ಲಿ ಬೆಳಿಬೇಕು. ಹೀಗಾಗಿ ಹೊಸ ಕನಸು ಕಟ್ಕೊಂಡು ಒಂದು ಒಳ್ಳೆ ಪ್ರಯತ್ನವನ್ನು ಮಾಡ್ತಾರೆ. ಚಿತ್ರರಂಗದಲ್ಲಿ ಬೆಳೀತಾರೆ ಅನ್ನೋ ವಿಶ್ವಾಸ ಕೂಡ ನನಗಿದೆ. ಹೀಗಾಗಿ ಬೆಳೀಲಿ ಅಂತ ನಾನು ಅವರಿಗೆ ಹಾರೈಸ್ತೇನೆ. ಚಿತ್ರ ಯಶಸ್ವಿಯಾಗಿ. ಓಕೆ ಸರ್, ಧನ್ಯವಾದಗಳು ಸರ್. ಒಂದ್ ನಿಮಿಷ ಸರ್, ವಿಜಯ್ ಸರ್ ಹಾಗೆ ಸತೀಶ್ ಸರ್ ಬರ್ಬೇಕು ವೇದಿಕೆ ಮೇಲೆ. ಟೀಮ್ ಕಡೆಯಿಂದ ಒಂದು ಚಿಕ್ಕ ಗೌರವಾರ್ಪಣೆ. ಆಮೇಲೆ ಮ್ಯೂಸಿಕ್ ಕೂಡ ಚೆನ್ನಾಗಿದೆ. ಗಗನ್. ಹೌದು ಸರ್, ಬನ್ನಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ. ಒಂದು ಗ್ರೂಪ್ ಫೋಟೋ ಕಿನ್ನಲ್ ಸರ್ ಹಾಗೆ ಗಗನ್ ಅವರಿಬ್ರು ಬಂದ್ಬಿಡಿ. ಟೀಮ್ ಅವ್ರು ಬಂದ್ಬಿಡಿ. ಒಂದು ಪ್ರಕೃತಿ ಬನ್ನಿ, ಬಿಕಾಸ್ ಕಂಟಿನ್ಯೂ ಮಾಡ್ತೀವಿ ಕಾರ್ಯಕ್ರಮ. ಸರ್ ಹೋಗ್ಬೇಕಾಗಿರೋದ್ರಿಂದ ಕ್ವಿಕ್ ಆಗಿ ಒಂದು ಫೋಟೋ ಆಪರ್ಚುನಿಟಿ. ರೈಟರ್ಸ್ ಒಂದ್ ನಿಮಿಷ. ಆದಿಮೂರ್ತಿ ಅವರು, ರಮೇಶ್ ಅವರು. ರಘು ಇಲ್ಲಿ ನೋಡಿ ಸರ್. ಸರ್ ಇಲ್ಲಿ ಸರ್. ಹಾಗೆ ಈ ಸಿನಿಮಾ ಪ್ರೆಸೆಂಟ್ ಮಾಡ್ತಾ ಇರೋದು ನಮ್ಮ ಕನ್ನಡ ಪಿಕ್ಚರ್ ನ ಪ್ರವೀಣೇಕಾಂತ್ ಸರ್. ಈ ಕಡೆ ಬನ್ನಿ. ಎಡಿಟರ್ ಸರ್ ಜ್ಞಾನೇಶ್ ಅವರು. ಸ್ವಲ್ಪ ಬ್ಯಾಕ್ ಬನ್ನಿ ಸರ್. ಒಂದು ನಿಮಿಷ. ಹಂಗೆ ಥ್ಯಾಂಕ್ ಯು ಎಲ್ರಿಗೂ. ನಿಮ್ಮನ್ನೆಲ್ಲ ಮತ್ತೆ ಕರಿತೀನಿ ವೇದಿಕೆ ಮೇಲೆ ನಾನು. ಸರ್ ನೀವು ಮೈಕ್ ಹತ್ರ ಇಟ್ಕೊಂಡು ನಾನೇ ಮುಂದೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ನಾನು ಗಗನ್ ಬಿಡೇರಿಯಾ, ರೋಣ ಚಿತ್ರಗೆ ಸಂಗೀತ ನಿರ್ದೇಶಕ ಮಾಡಿದ್ದೀನಿ. ವೆರಿ ಬಿಗ್ ಥ್ಯಾಂಕ್ ಯು ಟು ರಘು ಆ್ಯಂಡ್ ಸತೀಶ್ ಫಾರ್ ಬೇಸಿಕ್ಲಿ ಮೇಕಿಂಗ್ ಮಿ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಇಟ್ಸ್ ಬಿನ್ ಅ ಬ್ಯೂಟಿಫುಲ್ ಜರ್ನಿ ಆ್ಯಂಡ್ ಐ ಹೋಪ್ ನಿಮ್ಗೆಲ್ಲರಿಗೂ ಸಿನಿಮಾ ಇಷ್ಟ ಆಗುತ್ತೆ. ಪ್ಲೀಸ್ 7th ಬನ್ನಿ, ಪ್ಲೀಸ್ ಸಪೋರ್ಟ್ ಅಸ್ ಆ್ಯಂಡ್ ಐ ಹೋಪ್ ಇಟ್ ಟಚಸ್ ಯು wherever it basically it takes us. Thank you sir. ಯಾರಿಗೂ ಅರ್ಥ ಆಗಲಿಲ್ಲ ಕ್ಲೀನ್ ಆಗಿ, ಆಡಿಯೋ ಬರಲಿಲ್ಲ. ಕಿರಣ್ ಸರ್ ಹಾರ್ಟ್ ಕೇಳಿದ್ರು. ಓಕೆ, ಎಲ್ಲರಿಗೂ ನಮಸ್ಕಾರ. ಕಿರಣ್ ರಾಜ್ ಅಂತ ಸಾಹಿತಿ. ಈ ಸಿನಿಮಾದಲ್ಲಿ ಈಗೇನು ಹಾಡು ಕೇಳಿದ್ರೆ ನಾಗೇಂದ್ರ ಸರ್ ಬಂದಿದ್ದು. ನನ್ನ ಹಾಡು ಬಂದ್ಬಿಟ್ಟು ಚಿತ್ರದಲ್ಲಿ ಒಂದು ಮುಖ್ಯ ಭಾಗದಲ್ಲಿ ಬರುವಂಥದ್ದು, ಒಂದು ತಂದೆ ಮಗನ ಸಂಬಂಧ ಹೇಳುವಂಥ ಕತೆ. ಚಿತ್ರದ ಒಂದು ಕತೆ ಬಿಟ್ಟಂಗೆ ಅದಕ್ಕೋಸ್ಕರ ಹಾಡು ಬಿಟ್ಟಿಲ್ಲ.
ಖಂಡಿತ ತಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸ್ಪೆಷಲಿ ನನಗೆ ತುಂಬ ಇಷ್ಟ ಆಗಿದ್ದು ರೋಣ ತುಂಬ ಆಪ್ತವಾಗಿರ್ತಾನೆ. ಕಾರಣ ಏನಂದರೆ ನಮ್ಮ ಪಕ್ಕದ ಒಂದು ತಾಲೂಕು, ನಮಗೆ ಹತ್ರವಾಗಿರುವಂಥ ಊರು ಕೇಳಿದ್ದು ರೋಣ ಅಂತಂದರೆ ತುಂಬ ಖುಷಿ ಆಗುತ್ತೆ. ಇವತ್ತು ನಾನೇನೋ ಸ್ಟೇಟಸ್ ಅಲ್ಲಿ ಅಥವಾ ಇಟ್ಟರೆ ನಮ್ಮ ಭಾಗದ ಸುಮಾರು ಜನ ಕೇಳ್ತಿದ್ದಾರೆ ಶೂಟಿಂಗ್ ಆಯ್ತಾ ಅಥವಾ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದೊಂದು ಚಿತ್ರದ ಒಂದು ಟೈಟ್ಲ್ ಪ್ಲಸ್ ಅಂತ ಹೇಳ್ಕೋಬಹುದು. ಜೊತೆಗೆ ಒಂದು ಹೊಸ ತಂಡ ಆದ್ರೂ ಕೂಡ ಎಲ್ಲೂ ಒಂದು ಬಜೆಟ್ ವಾಯ್ಸ್ ಆಯ್ತು, ಸ್ಟಾರ್ ಕ್ಯಾಸ್ಟ್ ವಾಯ್ಸ್ ಇತ್ತು, ಎಲ್ಲೂ ಅವರು ತಗ್ಗಿಲ್ಲ. ಚಿತ್ರಕ್ಕೆ ಏನೇನು ಬೇಕು ತಮ್ಮ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದಾರೆ. ದಯವಿಟ್ಟು ಈ ಒಂದು ತಂಡಕ್ಕೆ ತಮ್ಮ ಒಂದು ಚಿಕ್ಕ ಒಂದು ಬೆಂಬಲ ಕೊಟ್ರೆ ಇನ್ನು ಮುಂದೆ ತುಂಬಾ ಒಳ್ಳೆಯ ಚಿತ್ರಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ರಘು ಸರ್ ಅಂಡ್ ವಿಜಯ್ ಸರ್, ಸತೀಶ್ ಸರ್, ಎಲ್ಲ ತಂಡಕ್ಕೂ ಒಳ್ಳೇದಾಗಲಿ ಸರ್. ತುಂಬಾ ಚೆನ್ನಾಗಿ ಮಾಡಿದ್ರು ಮ್ಯೂಸಿಕ್. ಇದೇ ತರ ತಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಈ ತಂಡಕ್ಕೆ ಇದೆ ಅಂತ ಕೇಳ್ಕೊತೀನಿ. ಎಲ್ರಿಗೂ ಆಲ್ ದ ಬೆಸ್ಟ್. ಸತೀಶ್ ಸರ್, ತಮಗೂ ಕೂಡ ಒಳ್ಳೇದಾಗಲಿ. ಸ್ವಲ್ಪ ಸ್ವಾರ್ಥ ಏನಂದ್ರೆ ನಮ್ಮ ಬಳ್ಳಾರಿ ಜಿಲ್ಲೆಯವರು ಉತ್ತರ ಕನ್ನಡ ಬರ್ತಿಲ್ಲ. ತುಂಬಾ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಯಾಕೆ ನೀವು ಅವ್ರನ್ನ ಆ ಕಡೆ ಕಳ್ಸಿದ್ರಿ? ಫಸ್ಟ್ ಅವ್ರು ಮಾತಾಡ್ಲಿ ಅಂತ. ಇವರಿಬ್ರು ಮಾತು ಕಮ್ಮಿ, ಆದ್ರೆ ಬರವಣಿಗೆಯಲ್ಲಿ ಸಿಕ್ಕಾಪಟ್ಟೆ ಮಾತಾಡಿದ್ದೀರಾ. ಏನ್ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಬಂದಿರೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಅಂತ. ಈ ಫಿಲ್ಮಲ್ಲಿ ಕ್ಯಾಮ್ರಾ ಟೀಮಲ್ಲಿ ವರ್ಕ್ ಮಾಡಿದ್ವಿ. ಆ್ಯಂಡ್ ಕೋರ್ ಪ್ಲಾಟ್ ಏನಿದೆ, ಈ ಸ್ಟೋರಿ ನಾನು ಕೊಟ್ಟಿರೋದು. ಆ್ಯಂಡ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಡೈಲಾಗ್ಸ್ ಬಂದು ನಮ್ಮ ಆದಿ ಸರ್ ಆ್ಯಂಡ್ ಸತೀಶ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ಸ್ಪೆಷಲ್ ಮೆನ್ಷನ್ ಬಂದು ಸ್ಟೋರಿ ಡಿಸ್ಕಷನಲ್ಲಿ ನಮ್ಮ ದರ್ಶನ್ ಶೆಟ್ಟಿ ಅಂತ ಹೋಗಿದ್ರು. ಆ್ಯಂಡ್ ಡೈರೆಕ್ಷನ್ ಟೀಮಲ್ಲಿ ಚೇತನ್ ಅಂತ ಇನ್ನೊಬ್ರು, ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬ ಇದೆ. ಸೊ ಒಂದು ಹೊಸ ಟೀಮ್, ಹೊಸ ಟ್ರೈ ಮಾಡಿದ್ದೀವಿ, ಹೊಸ ಪ್ರಯತ್ನ ಮಾಡಿದ್ದೀವಿ. ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ, ಜಸ್ಟ್ ಥಿಯೇಟ್ರಿಗೆ ಬಂದು ಫಿಲ್ಮ್ ನೋಡಿ ಸಪೋರ್ಟ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಈ ಸಿನಿಮಾ ಮೂಲಕ ತುಂಬಾ ಒಳ್ಳೇದಾಗ್ಲಿ. ಎಲ್ರಿಗೂ ನಮಸ್ಕಾರ. ನಾನು ಮಾಲೂರು ವಿಜಿ. ಇವತ್ತು ನನಗೊಂದು ಖುಷಿ ಅಂದರೆ ನನ್ನ ಸ್ಟೂಡೆಂಟ್ ರಘು ಅಂತ ಹೇಳಿಕೊಳ್ಳೋದು ನನಗೊಂದು ಹೆಮ್ಮೆ. ನೋಡಿ, ಈಗ ಸದಾಶಿವ ಸರ್ ಹೇಳಿದಂಗೆ ಕಲಾವಿದ ಅಂದರೆ ಹೇಗೆ ಬೇಕಾದರೂ ಮೌಲ್ಟ್ ಆಗೋದು. ಅವನು ಗ್ಲಾಸಿಗೆ ಹಾಕಿದ್ರೆ ಗ್ಲಾಸಲ್ಲಿ ಇರ್ತಾನೆ, ಚೆಂಬಿಗೆ ಹಾಕಿದ್ರೆ ಚೆಂಬಲ್ಲಿ ಇರ್ತಾನೆ, ನದಿಯಾಗಿ ಹರಿಬೇಕು ಅಂದರೆ ಹರಿತಾ ಇರ್ತಾನೆ. ಹಾಗೆ ಮೌಲ್ಡ್ ಆಗಬೇಕಾದ್ದು ಪ್ರತಿಯೊಬ್ಬ ಕಲಾವಿದನ ಕರ್ತವ್ಯ. ನೋಡಿ, ಅವರು 17 ವರ್ಷ ಪ್ರೀತಿಸಿದ ಗಡ್ಡವನ್ನೇ ತ್ಯಾಗ ಮಾಡಿದ್ರು ಸಿನಿಮಾಗೆ. ಅಂದರೆ ಕಲಾವಿದ ಆದಂಥವನು ಏನು ಕೇಳ್ತಾನೋ, ಅಂದರೆ ಏನು ಕೇಳುತ್ತೆ ಆ ಸಿನಿಮಾ ಆಗಲಿ, ನಾಟಕ ಆಗಲಿ, ರಂಗಭೂಮಿ ಆಗಲಿ, ಏನನ್ನು ಕೇಳುತ್ತೋ ಅದನ್ನೆಲ್ಲ ಕೊಡೋ ಮನಸ್ಥಿತಿ ಇರೋದು ಕಲಾವಿದನಿಗೆ. ಸೊ ರಂಗಭೂಮಿಗೆ ಮೊದಲನೆಯ ಮಗುವಾಗಿ ರಘುರಾಜನಂದ ಕಾಲಿಡ್ತಾನೆ 5-6 ವರ್ಷಗಳ ಹಿಂದೆ. ಅವನಿಗೆ ಬಂದ ಮೊದಲ ದಿವಸದಿಂದನೇ ಅವನ ಡೆಡಿಕೇಶನ್, ಮತ್ತೆ ಅದರಲ್ಲೂ ಎಸ್ಪೆಷಲಿ ರಂಗಭೂಮಿಯಲ್ಲಿ ತುಂಬ ಡೆಡಿಕೇಶನ್ ಕೇಳ್ತೀವಿ. ನಮ್ಮಲ್ಲಿ ಹೇಗೆ ಅಂದರೆ 6 ಗಂಟೆ ಅಂದರೆ 6 ಗಂಟೆ 1 ನಿಮಿಷಕ್ಕೆ ಯಾರನ್ನೂ ಒಳಗೆ ಸೇರಿಸಲ್ಲ, ರಿಹರ್ಸಲ್ ಒಳಗೆ 6 ಗಂಟೆಗೆ ಡೋರ್ ಕ್ಲೋಸ್ ಮಾಡಿಬಿಡ್ತಾರೆ. ಟೈಮಿಂಗ್ ಪಂಕ್ಚುಯಾಲಿಟಿ ಅಂತ ಕರಿತೀವಿ ನಾವು ಅದರಲ್ಲಿ. ಮತ್ತೆ ಆ ಥರದ ಇದಿರುತ್ತೆ. ಇವನು 6 ಗಂಟೆಗೆ ಅಂದರೆ 5:50 ಅಲ್ಲಿರ್ತಿದ್ದ. ಅಂದರೆ ಅದು ಅವನ ಸಮಯ ಪ್ರಜ್ಞೆ. ಆಮೇಲೆ ನಟನೆ ಅಂದರೆ ಅದನ್ನ ಒಂಥರ ಅದ್ಭುತತೆ ಅವನಲ್ಲಿ. ನಾನು ಸ್ವಾತಂತ್ರ್ಯ ಸಮರ ಕರುನಾಡು ಅಮರ ಅನ್ನೋದರಲ್ಲಿ ಒಂದು 7-8 ಪಾತ್ರಗಳನ್ನು ಒಂದೇ ನಾಟಕದಲ್ಲಿ ನಿಭಾಯಿಸ್ತಾನ ಅವನು. ಅದರಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ ಅವನ ಅತ್ಯದ್ಭುತ ಅಥವಾ ಫೇವರೇಟ್ ಪಾತ್ರ ಅಂತ ಹೇಳ್ಬೋದು. ಅವನ ಡೆಡಿಕೇಶನ್ ಹೇಗಿರುತ್ತೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಹೇಳಬೇಕು ಅಂದರೆ, ಶೋ ಇನ್ನೇನು ಹತ್ರ ಬರ್ತಿದೆ, ಅವನು ಇದಕ್ಕಿದ್ದಂಗೆ ನಾಪತ್ತೆಯಾದ. ಒಂದು ಗಂಟೆ ಕಾಲ ಕಾಣಿಸ್ಲಿಲ್ಲ, 1-2 ಗಂಟೆಗಳ ಕಾಲ ಎಲ್ಲಿ ರಘು ಹುಡುಕಾಡ್ತಿದ್ದೆ. ಒಂದು ದೊಡ್ಡ 25 kg ಬ್ಯಾಗ್ ಹಿಡ್ಕೊಂಡು ಬಂದ ನನ್ನ ಮುಂದೆ. ಏನದು ಸರ್, ನೀವು ಬೇಡಿಯಾಗಿ ಕರ್ಕೊಂಡ್ಬರೋದು ಅಂದ್ರಲ್ಲ, ಅದಕ್ಕೆ ಬೇಡಿಗಳನ್ನು ತಯಾರು ಮಾಡ್ಕೊಂಡಿದ್ದೀನಿ. ಪಕ್ಕ ಕಬ್ಬಿಣದ ಬೇಡಿಗಳನ್ನು ಪೂರ್ತಿ ಕೈಕಾಲಕ್ಕೆ ಹಾಕುವಂಥ ಅಷ್ಟು ತೂಕವಾದ ಬೇಡಿಗಳನ್ನು ತಂದಿದ್ದಾನೆ. ಅಂದರೆ ಅದು ಏನು ಪಾತ್ರ ಕೇಳುತ್ತೆ ಅನ್ನೋದನ್ನು ಕೊಡುವಂಥ ಮನಸ್ಥಿತಿ. ಹಾಗೆ ಪ್ರತಿಯೊಂದು ವಿಚಾರದಲ್ಲೂ ಇವತ್ತು ನಾನು ಸಿನಿಮಾದಲ್ಲಿ ನೋಡಿದಾಗ, ನಾನು ಒಂದು 15-20 ದಿವಸ ನನಗೆ ಗುರುದಕ್ಷಿಣೆ ಅಂತೇಳಿ ಒಂದು ಪಾತ್ರವನ್ನು ಕೂಡ ಇದರಲ್ಲಿ ಕೊಟ್ಬಿಟ್ಟಿದ್ದಾನೆ, ಒಂದು ಒಳ್ಳೆಯ ಪಾತ್ರವನ್ನ. ಸೊ 15-20 ದಿವಸ ನಾನು ಹೋದಾಗ ಅಲ್ಲಿ ನಾವು ರಂಗಭೂಮಿಯಲ್ಲಿ ಏನು ಕಲ್ತಿರ್ತೀವಲ್ಲ, ನಮ್ಮಲ್ಲಿ ನಾಯಕ ನಟ ಅಥವಾ ನಾಯಕಿ ಅಥವಾ ವಿಲನ್ ಅಥವಾ ಜೂನಿಯರ್
ಈ ತರದ್ದು ಹೈರಾರಿಕೆ ಇರೋದಿಲ್ಲ. ರಾಜನೇ ಸಿಂಹಾಸನ ಎತ್ಕೊಂಡ್ಬಂದು ಹಾಕೊಂಡು ಕೂತ್ಕೊಂಡು ಲೈಟ್ ಆನ್ ಆದ್ಮೇಲೆ ರಾಜನಾಗ್ತಾನೆ, ಅದಕ್ಕೆ ಮುಂಚೆ ಅವನು ಸೇವಕನಾಗಿ ಇರ್ತಾನೆ. ಸೊ ಎಲ್ಲ ಕೆಲಸಗಳಲ್ಲಿ ನಿಮಗೆ ಗೊತ್ತಾ, ಈ ಜಾತ್ರೆ ಸೀನಲ್ಲಿ ಇರುವಂತಹ ಇಡೀ ಸೆಟ್ ಅನ್ನ ಅವನ ತಂಡ ಇಲ್ಲಿದೆ, ಆ ಇಡೀ ತಂಡ ಹಗಲು ರಾತ್ರಿ ಮಾಡಿದ್ದಾರೆ. ಯಾಕಂದ್ರೆ ಅದು ರಂಗಭೂಮಿಯಲ್ಲಿ ಅವನಿಗೆ ಕೆಲಸ ಕೊಡ್ತು. ನನಗೆ ಖುಷಿ ಇರೋದು ಅದೇನೆ, ರಂಗಭೂಮಿ ಯಾವತ್ತು ಬೆಳ್ಳಿ ತೆರೆ ಅಥವಾ ಇದಕ್ಕೆ ಹೋಗ್ತದೋ, ಕಿರುತೆರೆಗೆ ಹೋಗ್ತದೋ, ಅಲ್ಲಿ ಯಾವತ್ತಿದ್ರೂ ಅದಕ್ಕೆ ಒಂದು ಉನ್ನತ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತ. ಯಾಕಂದ್ರೆ ಎಲ್ಲ ಹಂತಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿರ್ತಾನೆ. ಆ ಕಾರಣದಿಂದ ಅವನು ಗೆಲ್ಬೇಕು. ಅದಕ್ಕಾಗಿ ಅವನು ತುಂಬಾ ಶ್ರಮ ವಹಿಸಿದ್ದಾನೆ. ನಾನು ಅವನನ್ನು ಒಬ್ಬ ನಾರ್ಮಲ್ ಕಲಾವಿದನಾಗಿ ತಯಾರು ಮಾಡಿದೆ, ವಿಶಿಷ್ಟ ಕಲಾವಿದನಾಗಿ ನಮ್ಮ ಸರ್ ರೆಡಿ ಮಾಡಿದ್ದಾರೆ. ಒಂದು ಅದ್ಭುತವಾದಂಥ ಸಿನಿಮಾ ಮಾಡಿದ್ದಾರೆ. ನಾವು ಅದರಲ್ಲಿ ಒಂದೊಂದು ಸಣ್ಣ ಪಾತ್ರಗಳನ್ನು ಮಾಡಿದ್ದೇವೆ. ದಯವಿಟ್ಟು 7ನೇ ತಾರೀಕು ಬೇಗ ಎದ್ದು 7ನೇ ತಾರೀಕು ಬೇಗ ಎದ್ದು ನಮ್ಮ ಸಿನಿಮಾ ಮಂದಿರಕ್ಕೆ ಬನ್ನಿ. ನಮ್ಮ ಸಿನಿಮಾ ರೋಣಾನ ಗೆಲ್ಲಿಸಿ, ನಮ್ಮನ್ನ ಎಬ್ಬಿಸಿ. ಯಾಕಂದ್ರೆ ಒಂದ್ಸಲಿ ನೀವು ಎಬ್ಬಿಸಿದ್ರೆ ಮತ್ತೊಂದಷ್ಟು ಬೆಳ್ಳಿ ತೆರೆಗೆ ನಮ್ಮ ಕೊಡುಗೆಯನ್ನು ಕೊಡ್ತೀವಿ ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ನಮ್ಮ ಸ್ನೇಹಿತರು ಬಂದಿದ್ದಾರೆ, ಪ್ರತಿಯೊಬ್ಬರಿಗೂ ನಮಸ್ಕಾರ. ಎಲ್ಲಿಂದ ಸ್ಟಾರ್ಟ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಸರ್ ಏನಾಯ್ತು? ಓಕೆ ಅಲ್ಲ, ಲೈಟ್ ಅಲ್ಲ. ಹಾ ಸರಿ ಸರಿ. ಓಕೆ ಸರ್, ಫಸ್ಟು ಈ ಸಿನಿಮಾ ಇಲ್ಲಿ ಬರೋದಕ್ಕೆ ಸರಿ, ಎಲ್ಲರೂ ನಿಮ್ಮವ್ರೆ. ಮೊನ್ನೆ ಎಲ್ಲ ಸಿಕ್ಕಿದಾರಲ್ಲ ಇವ್ರು. ಹಾ, ಅಳಬ್ರಾಗ್ಬಿಟ್ಟಿದೀವಿ ಎಲ್ಲ. ನಿಮ್ ಮನ್ಸಿನ ಮಾತು ಏನಿದೆ ಹೇಳ್ಬಿಡಿ. ಏನು ಭಾಳ ಇದೆ, ಹೇಳಕ್ಕಾಗ್ತಾ ಇಲ್ಲ. ನಾ ಈ ಸ್ಟೇಜ್ ಮೇಲೆ ಏನಾದ್ರು ಇಲ್ಲಿ ನಿಂತಿದ್ದೀನಿ ಅಂದ್ರೆ ರಘು ಇದಕ್ಕೆ ಮೇನ್ ಕಾರಣ. ರಘು ಮತ್ತು ರಘು ತಂಡ ಎಲ್ಲರೂ ಕನಸು ಕಾಣ್ತಾರೆ, ಬಟ್ ಅದಕ್ಕೆ ಸಪೋರ್ಟ್ ಆಗ್ಬೇಕಲ್ವ. ಸೊ ಇದಕ್ಕೆ ನಾನು ಬೆನ್ನೆಲುಬಾಗಿ ಅಪ್ ಟು ಸ್ಟಾರ್ಟಿಂಗ್ ಕತೆ ಮಾಡೋಕ್ಕಿಂತ ಮುಂಚೆಗಿಂತ ಪರಿಚಯ ರಘು, ಅಲ್ಲಿಂದ ಅಪ್ ಟು ಇಲ್ಲಿವರೆಗೆ ಏನು ಬಂದಿದ್ವಲ್ಲ ಅದಕ್ಕೆಲ್ಲ ಕಾರಣ ರಘು. ರಘು ಇಲ್ಲ ಅಂದ್ರೆ ಈ ಪ್ರಾಜೆಕ್ಟ್ ಆಗ್ತಿದ್ದಿಲ್ಲ. ಆಮೇಲೆ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ನನಗೆ ಜೊತೆ ಆಗಿದ್ದು ಫಸ್ಟು ಕತೆ ಡಿಸ್ಕಷನ್ ಮಾಡ್ತಾ ಇರುವಾಗ ರಘು ಇರೋ ಅಂತ ಗೊತ್ತಾಯ್ತು. ಅದಾದ್ಮೇಲೆ ರಘು ಯಾವ ಥರ ಸಿನಿಮಾ ಮಾಡಬೇಕು, ಯಾವ ಥರ ಇದು ಮಾಡ್ಬೇಕು ಅಂತ ಅಂದಾಗ ಒಂದು 4 ಕತೆ ಇದ್ವು. ಬಟ್ ನಮ್ಮ ಹತ್ರ ಆ ರೀತಿ ಬಜೆಟ್ ಇದ್ದಿಲ್ಲ. ರಘು ಅವ್ರ ಟೀಮ್ ಬಂದು ಒಂದು ಮೀಡಿಯಂ ಬಜೆಟಲ್ಲಿ ಯಾವ್ದಾದ್ರು ಕತೆ ಇದ್ರೆ ನೋಡೋಣ ಅಂತ ಹೇಳಿದ್ರು. ಅವಾಗ ಡಿಸ್ಕಷನ್ ಮಾಡ್ತಾ ಇರುವಾಗ ರಮೇಶ್ ಅಂತ ನಮ್ಮ ಫ್ರೆಂಡ್, ಯಾಕಂದ್ರೆ 2021 ಒಂದು ಲೈವ್ ಹೇಳಿದ್ರು ಅವರು. ಕತೆ ಕೇಳಿದಾಗ ಒಂಥರ ಸ್ಪಾರ್ಕ್ ಆಗಿತ್ತು, ಇದು ಮಾಡಿದ್ರೆ ಚೆನ್ನಾಗುತ್ತೆ ಅಂತೇಳಿ ಒಂದ್ಸಲ ರಘು ಹತ್ರ ಡಿಸ್ಕಷನ್ ಮಾಡಿದ್ವಿ. ಇಲ್ಲ ಅಣ್ಣ ಕತೆ ಚೆನ್ನಾಗಿದೆ ಮಾಡೋಣ ಅಂತೇಳಿ ಇದು ಮಾಡಿದ್ವಿ. ಅದಾದ್ಮೇಲೆ ಕತೆ ಸ್ಟಾರ್ಟ್ ಮಾಡಿದ್ವಿ ನಾನು ರಮೇಶ್. ಕತೆ ಸ್ಟಾರ್ಟ್ ಮಾಡಿ ಸ್ಕ್ರೀನ್ ಪ್ಲೇ ಇದು ಮಾಡಿದ್ವಿ. ಅದಾದ್ಮೇಲೆ ನಮ್ಮ ಆದಿ ಸರ್ ಅಂತೇಳಿ ಇದಕ್ಕೆ ಡೈಲಾಗ್ ಸ್ಕ್ರೀನ್ ಪ್ಲೇ ಬರ್ತಿದ್ದಾರೆ, ಅದ್ಭುತವಾಗಿ ಬರ್ತಿದ್ದಾರೆ. ಅದಾದ್ಮೇಲೆ ಸ್ಕ್ರಿಪ್ಟ್ ಮುಗೀತು. ಸ್ಕ್ರಿಪ್ಟ್ ಆದ್ಮೇಲೆ ಶೂಟಿಂಗ್ ಹೋದ್ವಿ. ಶೂಟಿಂಗ್ ಹೋದಾಗ ನಮ್ಮ ಅರುಣ ಅಂತೇಳಿ ಕ್ಯಾಮ್ರಾಮನ್ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಆರ್ಟಿಸ್ಟು ಅವ್ರ ಪರ್ಫಾರ್ಮೆನ್ಸ್ ಅಂತ ನೋಡ್ತಾ ಇದ್ರೆ ಯಾವ ಥರ ಪರ್ಫಾರ್ಮೆನ್ಸ್ ಮಾಡಿದಾರಂತೆ. ನಾವೇನೋ ಬರ್ಕೊಂಡಿದ್ವಲ್ಲ ಆ ಕ್ಯಾರೆಕ್ಟರ್ಗೆ ಎಲ್ಲ ಆರ್ಟಿಸ್ಟು ಪ್ರತಿಯೊಬ್ಬರು ಜೀವ ತುಂಬಿದ್ದಾರೆ. ಅದಾದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಬಂದ ಫಸ್ಟ್ ನಮಗೆ ಎಡಿಟರ್ ಜ್ಞಾನೇಶ್ ಸರ್, ಅವ್ರ ಬಗ್ಗೆ ಹೇಳಿದ್ರೆ ಇದನ್ನೇ ಮುಗಿಯಲ್ಲ. ಅವ್ರು ಬರೀ ಎಡಿಟರ್ ಅಲ್ಲ, ನಮ್ಮ ಸಿನಿಮಾಗೆ ಬ್ಯಾಕ್ ಬೋನ್ ಅವರು. ಅವ್ರಿಲ್ಲಾಂದ್ರ ಸಿನಿಮಾನು ಇಲ್ಲ ಆಗೋದಿಲ್ಲ. ಆ ಥರ ಅವರು ಬರೀ ಸಿನಿಮಾ ಒಂದೇ ಅಲ್ಲ, ನಮ್ಗೆ ಏನು ಒಂದು ದಾರಿದೀಪ ಆಗಿದ್ರು ಅವರು ಪ್ರತಿಯೊಂದು ಹಂತದಲ್ಲಿ. ಅದಾದ್ಮೇಲೆ ನಮ್ಮ ಗಗನ್ ಸರ್ ಅವ್ರ ಬಗ್ಗೆ ಕೇಳಿದ್ರೆ ಸಾಂಗ್, ಆಮೇಲೆ BGM ಅಂತ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಯಾವ ಸರ್? ಹೌದು ಸರ್, ಹೋಗಿ ನಮ್ಮ ಸರ್ ರಘು ನಮ್ಮ ಫ್ರೆಂಡ್ ಸರ್, 4 ವರ್ಷದಿಂದ ಫ್ರೆಂಡ್. ಸಿನಿಮಾ ಮಾಡುವಾಗ ಹೊರಟಾಗ ಒಂದು 4-5 ಕತೆ ಹೇಳಿದ್ರು ಸರ್. ಕತೆ ಹೇಳಿದಾಗ 4-5 ಬಜೆಟ್ ಜಾಸ್ತಿ ಇತ್ತು ಸರ್. ಬಜೆಟ್ ಜಾಸ್ತಿ ಇದ್ದಾಗ ಅಣ್ಣ ಈ ಬಜೆಟಲ್ಲಿ ಯಾವ್ದಾನ ಕತೆ ಇದ್ರೆ ನೋಡಿ ಅಂತಂದ್ರೆ, ಸೊ ಅವಾಗ ನಮ್ಮ ಫ್ರೆಂಡ್ ಹತ್ರ ಕತೆ ಇತ್ತು ಸರ್. ಲೈನ್ ಸಗದಾಗಿತ್ತು ಸರ್. ಸೊ ಅವ್ರ ಲೈನ್ ಹೇಳಿದಾಗ ಚೆನ್ನಾಗಿತ್ತು ಸರ್.
ಅವ್ರು ಓಕೆ ಅಂತ ಏನು ಮಾಡಿದ್ರು ಸರ್. ಇಲ್ಲ ಸರ್, ಇದು 13 ವರ್ಷ ಮಾಡಿದ್ರು ಸರ್. 13 ವರ್ಷ ನಾವು ಫಸ್ಟ್ ಇದಕ್ಕೆ ಇದಾಗಿಲ್ಲ ಸರ್. ಒಂದೊಂದೇ ಇದು ಮಾಡಿ 13 ವರ್ಷಕ್ಕೆ ನಾವು ಶೂಟ್ ಹೋಗಿದ್ದು. ಹೌದು ಸರ್. ಬಜೆಟ್ ನಮ್ಮ ಎಷ್ಟಿದೆ ಅಲ್ಲ ಟ್ರೈಲರ್ ಏನು ಅನಿಸ್ತು? ಟ್ರೈಲರ್ ಏನು ಅನಿಸ್ತು ಸರ್? ನಿಮ್ ಏನಾರಾಗ್ಲಿ ಸರ್, ನಿಮ್ ಬಳ್ಳಾರಿ ಕನ್ನಡ ಚೆನ್ನಾಗಿದೆ ಸರ್. ನಿಮ್ದು ಚೆನ್ನಾಗಿದೆ ಸರ್ ಟ್ರೈಲರ್. ಚೆನ್ನಾಗಿದೆ ಅಲ್ವಾ ಸರ್ ಟ್ರೈಲರ್? ಥ್ಯಾಂಕ್ ಯು. ಹಾ, ಮೀಡಿಯಂ ಬಜೆಟ್. ಅವ್ರು ಹೇಳ್ತಾರೆ, ನಾಯಕ ನಟರು ಹೇಳ್ತಾರೆ. ಓಕೆ ಸರ್, 7ನೇ ತಾರೀಕು ಸಿನಿಮಾ ರಿಲೀಸ್. ಹಾ, 7ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ಡಿಸ್ಟ್ರಿಬ್ಯೂಷನ್ ಯಾರು? ರಾಮಮೂರ್ತಿ ಅಂತ ಹೇಳಿ ಸರ್. ಅವ್ರೆ ಅದ್ರ ಬಗ್ಗೆ ಎಲ್ಲ ಅವರು ಇನ್ಫಾರ್ಮೇಶನ್ ಕೊಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ತುಂಬಾ ಒಳ್ಳೇದಾಗ್ಲಿ ನಿರ್ದೇಶಕರೇ, ಮೊದಲ ಸಿನಿಮಾ ನಿರ್ದೇಶನ. ಅವ್ರದ್ದು ತುಂಬಾ ಮಾತಾಡ್ಸಕ್ಕಿದೆ, ಅದಕ್ಕೆ ಪ್ರೊಡಕ್ಷನ್ ಆಂಗಲ್ ಕೇಳಕ್ಕಿದೆ ಅವ್ರಿಗೆ. ಹಂಗಾಗಿ ನಿಮ್ಮ ಪಾತ್ರದ ಬಗ್ಗೆ, ಸಿನಿಮಾ ಬಗ್ಗೆ 7ನೇ ತಾರೀಕು ರಿಲೀಸ್ ಇದೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಟ್ರೇಲರ್ ಲಾಂಚ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು. ನಮ್ಮ ಸಿನಿಮಾ ರೋಣ ನೀವು ನೋಡಿದ ಹಾಗೆ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ, ನಾನು ಕಾವ್ಯ ಅನ್ನೋ ಹುಡುಗಿ ಪಾತ್ರ ಮಾಡ್ತಿದ್ದೀನಿ. ಇವಳು ಬಂದು ಹಳ್ಳಿ ಹುಡುಗಿ, ಸಿಟಿನಲ್ಲಿ ಓದಿರ್ತಾಳೆ. ಸೊ ಹಾಗಾಗಿ ತೀರಾ ಹಳ್ಳಿ ಹುಡುಗಿ ಅಂತ ಹೇಳಕ್ಕಾಗಲ್ಲ. ಆದ್ರೆ ಸಿಟಿನಲ್ಲಿ PhD ಮುಗಿಸ್ಬಿಟ್ಟು ವಾಪಸ್ ಅವಳ ಹಳ್ಳಿಗೆ ಹೋಗಿ ಅವಳ ಹಳ್ಳಿ ನಲ್ಲಿ ಏನೇನ್ ಸಮಸ್ಯೆಗಳಿದೆಯೋ ಅದನ್ನ ಬಗೆಹರಿಸಕ್ಕೆ ಶಿವು ಜೊತೆ ಓಡಾಡ್ತಾಳೆ. ಆ ಒಂದು ಜರ್ನಿ ತೋರಿಸ್ತಿದೀವಿ. ಮತ್ತೆ ಒಂದು ನಾವ್ ಏನ್ ಎಜುಕೇಶನ್ ನಾವು ತಗೋದಿರೋ ಅದರಿಂದ ನಮ್ಮ ಊರಿಗೆ ಹೇಗೆ ಹೆಲ್ಪ್ ಆಗ್ಬೋದು, ನಮ್ಮ ಊರಿಗೆ ನಾವೇನ್ ವಾಪಸ್ ಕೊಡ್ಬೋದು ಅನ್ನೋದು ಒಂದು ಪಾಯಿಂಟ್ ಇದೆಯಲ್ಲ. ಈ ಒಂದು ರೀಸನ್ ಇಂದ ನನಗೆ ಈ ಪಾತ್ರ ತುಂಬಾ ಇಷ್ಟ ಆಯ್ತು. ಅಂಡ್ ಎಲ್ಲೂ ಕೂಡ ಈ ಕಥೆನಲ್ಲಿ ಕಾವ್ಯ ಇಲ್ಲದೆ ಮುಂದುವರಿಯುತ್ತೆ ಅನ್ನೋ ತರ ಇಲ್ಲ. ಸೊ ಏನೇನು ನಡೆಯುತ್ತೋ ನಮ್ಮ ಕಥೆನಲ್ಲಿ ಅದರಲ್ಲಿ ಕಾವ್ಯ ತುಂಬಾ ಮುಖ್ಯವಾಗಿರ್ತಾಳೆ. ಸೊ ಅದು ಬಂದು ನಂದು ಪಾತ್ರದ ಇಂಟ್ರೊಡಕ್ಷನ್. ಮಾತಾಡಿ. ಓಕೆ, ನಮ್ಮ ಪ್ರೊಡಕ್ಷನ್ ಟೀಮು ಲಿಖಿತ್, ಭರತ್, ಶಶಾಂಕ್, ಮಧು ಅವ್ರು ಮರೆಯಂಗಿಲ್ಲ. ಅವ್ರಿಲ್ಲ ಅಂತಂದ್ರೆ ಅದು ಅವರೇ ಸರ್ ಬ್ಯಾಕ್ ಬೋನ್ ಆಗಿದೆ ನಮ್ಮ ಇದಕ್ಕೆ ಸಿನಿಮಾಗೆ. ಆಯ್ತು ಸರ್, ತಲುಪ್ತು ಸರ್ ಅವರಿಗೆ. ತುಂಬಾ ಜನ ಮಾತಾಡಿದ್ರು. ವಿಜಯ್ ಸರ್ ಅಂತೂ ಬಹಳ ಅದ್ಭುತವಾಗಿ ಹೇಳಿದ್ರು ನಿಮ್ ಡೆಡಿಕೇಶನ್ ಬಗ್ಗೆ ಎಲ್ಲ. ಫೈನಲಿ ಡೆಬ್ಯೂ ಸಿನಿಮಾ ಹೀರೋ ಆಗಿ ಲಾಂಚ್ ಆಗ್ತಿರೋದು. ಅದು ನೀವು ಮುಂದೆ ಎಷ್ಟೇ ಸಿನಿಮಾಗಳು ಮಾಡ್ಬೋದು, ದಿಸ್ ಸಿನಿಮಾ ವೆರಿ ಸ್ಪೆಷಲ್. ಏನ್ ಹೇಳ್ತೀರಾ? ಮೊದಲನೇದಾಗಿ ನನ್ನ ತಂದೆ ತಾಯಿ ವೀರೇಶ್ವರ ಸ್ವಾಮಿ ಅಥರ್ವಣ ಕಾಟೇರ ಮತ್ತು ಈ ಪಾದಗಳನ್ನ ನೆನೆಸ್ಕೊಳ್ತಾ, ಇಲ್ಲಿ ನಮಗೋಸ್ಕರ ಬಂದಿರೋ ಮಾಧ್ಯಮ ಮಿತ್ರರಿರ್ಬೋದು, ಪತ್ರಕರ್ತ ಮಿತ್ರರಿರ್ಬೋದು, ಡಿಜಿಟಲ್ ಮಾಧ್ಯಮ ಮಿತ್ರರಿರ್ಬೋದು, ಆಮೇಲೆ ನಾನು 2 ಗುರುಗಳು ಬಂದಿದ್ದಾರೆ ಇಲ್ಲಿ, ಎಲ್ಲರಿಗೂ ಸ್ವಾಗತ ಕೊಡ್ತೀನಿ. ನನ್ನೆಲ್ಲ ಸ್ನೇಹಿತರಿಗೂ ಎಲ್ರಿಗೂ ಪ್ರತಿಯೊಬ್ಬರಿಗೂ ಸ್ವಾಗತ ಕೊಡ್ತೀನಿ. ಇವತ್ತು ನೀವೇನು ನಮ್ಮ ಟ್ರೈಲರ್ ನೋಡ್ತಿದ್ದೀರೋ ನಿಮ್ಗೆ ಹೇಗೆ ಅನಿಸಿದೆ ಅಂತ ನಾನು ಕೇಳಬೇಕು, ಕೊನೆಯಲ್ಲಿ ಕೇಳ್ತೀನಿ. ಬಟ್ ಇದ್ರ ಹಿಂದೆ ಒಂದು ದೊಡ್ಡ ಶ್ರಮನೇ ಪಟ್ಟಿದ್ದೀವಿ ನಾವೆಲ್ಲರೂ. ಈ ರೋಣ ಅನ್ನೋ ಸ್ಕ್ರಿಪ್ಟ್ ಸೆಲೆಕ್ಟ್ ಆಗೋದೇ ನಮಗೊಂದು ಖುಷಿ ವಿಷಯ. ಯಾಕೆ ಅಂದರೆ ಕೆರೆಬೇಟೆಯಲ್ಲಿ ನಾವು ಕೆಲಸ ಮಾಡ್ತಿದ್ವಾಗ ಶೆಡ್ಯೂಲ್ ಪ್ಯಾಕಪ್ ಆದಮೇಲೆ ನಾನು ಸತೀಶ್ ಅಣ್ಣ ಊಟ ಆದ ತಕ್ಷಣ ಒಂದು ವಾಕ್ ಹೋಗ್ತಿದ್ವಿ. ಹಂಗೆ ವಾಕ್ ಹೋಗ್ತಾ ಬರ್ತಿರುವಾಗ ನಾವು ಬರೀ ಡಿಸ್ಕಷನ್ನೇ ಅದೇ ಇರ್ತಿತ್ತು. ಸಿನಿಮಾ ಏನಾಗುತ್ತೆ, ಯಾವ್ಯಾವ ಸಿನಿಮಾ ಬಿಡ್ತಿದ್ದಾರೆ, ಏನ್ ನಡೀತಾ ಇದೆ, ಅಣ್ಣ ನೀನ್ ಯಾರು ಮಾಡ್ಕೊಂಡಿದ್ಯಾ, ನಿನ್ಗೆ ಯಾರು ಡೈರೆಕ್ಟರ್ಸ್ ಪರಿಚಯ ಇದ್ರೆ ನನಗೂ ಸ್ವಲ್ಪ ಚಾನ್ಸ್ ಕೊಡ್ಸಕ್ ಹೇಳು, ಆ ಥರನೇ ಮಾತಾಡ್ತಿದ್ವಿ. ಜೊತೆಲಿ ಒನ್ ಟೈಮಲ್ಲಿ ಡಿಸೈಡ್ ಆದ್ವಿ ನಾವೇ ಒಂದು ಪ್ರೊಡಕ್ಷನ್ ಮಾಡೋಣ. ನಮ್ಗೆ ಹೇಗೂ ನನ್ನ ಫ್ರೆಂಡ್ಸ್ ಕೂಡ ಸಪೋರ್ಟಿವ್ ಆಗಿದ್ದಾರೆ. ಸೊ ಅದನ್ನು ಕೂಡ ಒಂದು ಇನ್ವೆಸ್ಟ್ಮೆಂಟ್ ಸಿಗುತ್ತೆ, ಒಂದು ಕತೆ ಮಾಡ್ಕೊಂಡು ನಾವೇ ಒಂದು ಪ್ರೊಡ್ಯೂಸ್ ಮಾಡ್ಕೊಂಡು ಮಾಡೋಣ ಅಂತ ಡಿಸೈಡ್ ಮಾಡಿದಾಗ ಇವ್ರು ಒಂದು ಕತೆ ಹೇಳಿದ್ರು ನನಗೆ. ಇದು ಒಂದು ಲೈನಲ್ಲಿ ಒಂದು ಹೇಳಿದ್ರು, ನನಗೆ ವಾವ್ ಅನಿಸ್ತದು. ಪಕ್ಕ ಜನಕ್ಕೂ ಇದು ಇಷ್ಟ ಆಗುತ್ತೆ ಅನ್ನೋ ಫೀಲಲ್ಲಿ ಸರಿ ಅಣ್ಣ ಇದನ್ನ ಡೆವಲಪ್ ಮಾಡಿ ಅಂತ ಹೇಳಿದ್ಮೇಲೆ ಇವ್ರದ್ದು ಒಂದು ಟೀಮ್ನ ಕಟ್ಕೊಂಡು ಇವರಾಗಿರ್ಲಿ, ನಮ್ಮ ಆದಿಮೂರ್ತಿ ಸರ್ ಆಗಿರ್ಲಿ, ಆಮೇಲೆ ಸ್ಟೋರಿ ರೈಟರ್ ನಮ್ಮ ರಮೇಶ್ ಬ್ರೋ ಅಂತ ಗೊತ್ತಾಯ್ತು. ಅದು ಖುಷಿ ಆಯ್ತು ನಮ್ಗೆ. ಅವರು ನಮ್ಮ ಜೊತೆಲೆ ಕೆಲಸ ಮಾಡ್ತಿದ್ರು, ಬಟ್ ಆಮೇಲೆ ಗೊತ್ತಾಯ್ತು ರಮೇಶ್ ಬ್ರೋದು ಇದು ಲೈನ್ ಅಂತ. ಅದಾದ್ಮೇಲೆ ಅದನ್ನ ಒಂದು 13 ವರ್ಷನ್ಸ್ ಚೇಂಜ್ ಆಗ್ತಾ ಹೋಯ್ತು. ಅಣ್ಣ ಈಗ ಅಪ್ಡೇಟ್ ಆಗ್ಬೇಕಣ್ಣ, ನಾವು ಹೇಗಾಗುತ್ತೋ, ಈಗಿನ ಜನ ಏನ್ ಕೇಳ್ತಾ ಇದಾರೆ ಪ್ರತಿಯೊಂದನ್ನು ನಾವ್ ಈಗ ಕೊಡ್ಬೇಕಾಗುತ್ತೆ ಅನ್ನೋ ಕಾರಣದಿಂದಾನೇ ನಮ್ಗೊಂದು 13 ವರ್ಷನ್ಸ್ ಚೇಂಜ್ ಆಗ್ತಾ ಬಂತು. ಅದಾದ್ಮೇಲೆ ಪ್ರೊಡಕ್ಷನ್ ಶುರು ಮಾಡಿದ್ಮೇಲೆ ಒಂದಷ್ಟು ಕಷ್ಟಗಳು, ಅದನ್ನೆಲ್ಲ ನೋಡ್ಕೊಂಡು ಬರಕ್ ಕಾರಣ ಏನಂದ್ರೆ ಹಿಂದಿನ ಸಿನಿಮಾದಲ್ಲಿ ನಮ್ದು ಶೂಟಿಂಗ್ ಬರೀ ನನ್ನ ಆಕ್ಟ್ ಇರೋವಾಗ ಮಾತ್ರ ಇರ್ತಿರ್ಲಿಲ್ಲ.
ನನ್ನ ಆಕ್ಟ್ ಇಲ್ಲ ಅಂದ್ರೂ ಕೂಡ ಯಾಕೆ ಇರ್ತಿದೆ ಅಂದ್ರೆ ಒಂದು ಪ್ರೊಡಕ್ಷನ್ ಕಲಿಬೋದಿತ್ತು ಅಂತ. ಅದಕ್ಕೆ ನಂಗೆ ಸಪೋರ್ಟ್ ಮಾಡಿದ್ರು ನಮ್ಮ ವಲ್ಲಭಣ್ಣ, ಈಗಿದ್ದಾರೆ ನಮ್ಮ ವಲ್ಲಭಣ್ಣ, ಇಲ್ಲೇ ಎಲ್ಲೋ ಇದ್ದಾರೆ. ಅವರಿಂದಾನೇ ಅವ್ರ ಜೊತೆ ನಾನು ಅಸಿಸ್ಟೆಂಟ್ ಆಗ್ಬಿಟ್ಟಿದೆ. ಹೆಂಗೆ ಅಂದ್ರೆ ಅವರು ನನಗೆ ಹೇಳ್ಕೊಡ್ತಿದ್ರು, ನೋಡ್ಬೇಕು ಇದಂದ್ರೆ ಇದು, ಇದಂದ್ರೆ ಇದು. ಅವಾಗ ನನಗೂ ಕಲಿಯಕ್ ಸಿಕ್ತು. ನಾನು ಅಲ್ಲಿ ಕಲ್ತ್ರೇನೆ ಇಲ್ಲೊಂದು ಯೂಸ್ ಆಗುತ್ತೆ ಅನ್ನೋದ್ರಿಂದ ಸೊ ಅವ್ರು ನನಗೆ ಹೆಲ್ಪ್ ಮಾಡಿದ್ರಿಂದ ಅದರಿಂದ ಕಲ್ತ ಮೇಲೆ ಈ ಸಿನಿಮಾದಲ್ಲಿ ಕೂಡ ಅವರೇ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್. ಬಟ್ ಅದಕ್ಕೆ ಮುಂಚೆ ನಾವು ಫಿಕ್ಸ್ ಮಾಡಿರ್ಲಿಲ್ಲ, ಇವರೇ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಬೇಡ ಅಂತ ಮಾಡಿದ್ವಿ. ಅದಾದ್ಮೇಲೆ ಇಲ್ಲ ಬೇಕಾಗುತ್ತೆ, ನಮಗೂ ಒಂದು ಆಕ್ಟಿಂಗ್ ಕೂಡ ಮಾಡ್ಕೊಳ್ತಾ ಪ್ರತಿಯೊಂದು ನೋಡ್ಕೊಳ್ತಾ ಇದ್ದಾಗ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ತುಂಬಾ ದೊಡ್ಡ ರೋಲ್ ಪ್ಲೇ ಮಾಡ್ತಾರೆ ಇಲ್ಲಿ. ಸೊ ಅದು ಎಲ್ಲ ಆದ್ಮೇಲೆ ಒಂದ್ ಒಳ್ಳೆ ಪ್ರೊಡಕ್ಷನ್ ಆಯ್ತು. ಈ ಸಿನಿಮಾಗೆ ನೀವು ನೋಡ್ತಿದ್ದಂಗೆ ಒಳ್ಳೆ BGMs ಕೊಟ್ಟಿದ್ದಾರೆ ನಮ್ಮ ಗಗನ್ ಬದಿರೆ ಸರ್. ಒಳ್ಳೆ ಮ್ಯೂಸಿಕ್ಸ್ ಇದಾವೆ, 4 ಸಾಂಗ್ ಕೂಡ ನಿಮ್ಗೆ ಅದ್ಭುತ ಅನ್ಸುತ್ತೆ. ನನಗೆ ಗೊತ್ತಿದ್ದಂಗೆ ನಿಮ್ಗೆ ಆಲ್ರೆಡಿ ಒಂದ್ 2 ಸಾಂಗ್ ಇಷ್ಟ ಆಗಿರ್ಬೇಕು ಅಂತ ಅನ್ಸುತ್ತೆ. ಆಮೇಲೆ ಇವ್ ಸಾಂಗ್ ನಾವು ಹೊಗಳೋದಲ್ಲ, ಯಾವ್ಯಾವ ಸಿಂಗರ್ಸ್ ಹತ್ರ ಆಡ್ಸಿದ್ರು ಅವ್ರು ಕೂಡ ಹೊಗಳ್ತಿದ್ರು. ಕೈಲಾಶ್ ಕೆ ಸರ್ ಆಗಿರ್ಲಿ, ಆಂಟೋನಿ ಸರ್ ಆಗಿರ್ಲಿ, ಮತ್ತೆ ಸಿದ್ಧಾರ್ಥ್ ಬೆಲ್ಮಣ್ಣು ಸರ್ ಆಗಿರ್ಲಿ, ಕುನಾಲ್ ಗಂಜಾವಾಲ ಸರ್ ಆಗಿರ್ಲಿ, ಪ್ರತಿಯೊಬ್ರು ಅದನ್ನ ಹೊಗಳ್ಕೊಂತಾನೆ ಬಂದ್ರು. ಏನ್ ಸರ್ ಮ್ಯೂಸಿಕ್, ಯಾರು ಮಾಡಿದಾರೆ ಮ್ಯೂಸಿಕ್, ಪ್ರತಿ ಟೈಮ್ ಹೋದಾಗೂ ಕೇಳ್ತಿದ್ರು ಯಾರು ಮ್ಯೂಸಿಕ್ ಅಂತ. BGM ಕೂಡ ಕೆಲವ್ರಿಗೆಲ್ಲ ತುಂಬಾನೇ ಇಷ್ಟ ಆಗಿತ್ತು ಟೀಸರ್ ಅಲ್ಲಿ. ಇನ್ನ ಸಿನಿಮಾದಲ್ಲಿ ಒಂದು ದೊಡ್ಡ ಇದೆ BGMs ಗೆ ಒಂದು ದೊಡ್ಡ ಸ್ಪೇಸೇ ಕೊಟ್ಟಿದ್ದಾರೆ. ಆಕ್ಚುಲಿ ನಾವು ಚೇಂಜಸ್ ಕಮ್ಮಿ ಹೇಳಿರೋದು ಅವ್ರಿಗೆ. ಅವ್ರು ನಮ್ಗೆ ಫಸ್ಟ್ ವರ್ಷನ್ ಅಲ್ಲೇ ಅದ್ಭುತವಾದ BGMs ಏನ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಿನಿಮಾಗ್ ಬೇಕೋ ಅದ್ಭುತವಾಗಿ ಕೊಟ್ಟಿದ್ದಾರೆ. ಏನೋ ಒಂದ್ 2 ಟೈಮ್ ನಾವು ಚೇಂಜಸ್ ಹೇಳಿದೀವಿ ಅಷ್ಟೇ. ನಮ್ಗೆ ಚೇಂಜಸ್ ಮಾಡಕ್ಕೆ ಅವರು ಟೈಮ್ ಕೊಟ್ಟಿಲ್ಲ. ಅಂದ್ರೆ ಅಷ್ಟು ಡೆಡಿಕೇಟೆಡ್ ಆಗಿ ಅವ್ರ ಕೆಲಸ ಇತ್ತು, ಅಷ್ಟು ಡೆಡಿಕೇಟೆಡ್ ಆಗಿ ಅವ್ರ ಟೀಮ್ ಇತ್ತು. ಸೊ ಅವ್ರ ಸಪೋರ್ಟ್ ಇಂದ ಒಂದೊಳ್ಳೆ ಈಗ ಟ್ರೈಲರ್ ಅಲ್ಲಿ ಏನ್ ನೀವು BGMs ನೋಡ್ತಿದ್ದೀರೋ ಅದ್ಭುತವಾಗಿ ಬಂತು. ಅದಾದ ನಂತರ ನನ್ನ ಗುರುಗಳು ಇಬ್ರು ಇದಾರೆ ಇಲ್ಲಿ, ಮಾಲೂರು ವಿಜಯ್ ಸರ್ ಆಗ್ಲಿ, ಸದಾಶಿವ್ ಸರ್ ಆಗಿರ್ಲಿ, ನಮ್ಮ ರಂಗಭೂಮಿ ಟೈಮ್ಗೆ ನನಗೆ ತುಂಬಾ ಒಂದಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದು. ಯಾಕಂದ್ರೆ ರಂಗಭೂಮಿಯಿಂದ ಬಂದಾಗ ಪ್ರತಿಯೊಂದು ಕೂಡ ಹೇಳ್ಕೊಡುತ್ತೆ ರಂಗಭೂಮಿ. ಯಾಕಂದ್ರೆ ರಂಗಭೂಮಿ ಯಾವ ತರ ಅಂದ್ರೆ ಕಸ ಹೊಡೆಯೋದ್ರಿಂದ ಹಿಡಿದು ನೀನ್ ಕೊನೆಗೆ ಆಕ್ಟ್ ಮಾಡೋ ತನಕ ಪ್ರತಿಯೊಂದು ಹೇಳ್ಕೊಟ್ಟಿರುತ್ತೆ. ಸೊ ಈ ಸಿನಿಮಾದಲ್ಲಿ ಜಾತ್ರೆ ಎಪಿಸೋಡ್ಸ್ ಎಲ್ಲ ನಾವೇ ಸೆಟ್ ಮಾಡ್ಕೊಂಡಿದೀವಿ, ನಾವು ನನ್ನ ಟೀಮ್ಸ್ ಎಲ್ಲ. ಅಂದ್ರೆ ಡೇ ವೈಸ್ ಶೂಟ್ ಡೇಸ್ ಅಲ್ಲೆಲ್ಲ ಆರ್ಟ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಇರ್ತಿತ್ತು. ಬಟ್ ಪ್ರಿಯರ್ ಮಾಡಿದ್ರೆ ಅದಕ್ಕೆ ಬೇರೆ ಚಾರ್ಜ್ ಆಗುತ್ತೆ. ಸೊ ನಮ್ಮ ಅದು ಬಜೆಟ್ ಉಳಿಸಬಹುದು ಅನ್ನೋ ಕಾರಣಕ್ಕೆ ಸೊ ನಮ್ಗೆಲ್ಲ ಒಂದು ಐಡಿಯಾಸ್ ಇರೋದ್ರಿಂದ, ನಾಟಕದಲ್ಲಿ ಸೆಟ್ ವರ್ಕ್ ಮಾಡ್ತಿದ್ದಾಗ ಒಂದು ಐಡಿಯಾಸ್ ತಿಳ್ಕೊತಿದ್ರಿಂದ ನಮ್ ಟೀಮ್ ನ ಸೇರ್ಕೊಂಡೆ ನಾವೇ ವರ್ಕ್ ಮಾಡ್ಕೊಂಡು ಅದೊಂದು ಖುಷಿ ಇದೆ. ಈಗ ಸಾಂಗ್ ನೋಡಿದಾಗ ನಾವು ಮಾಡಿದ್ವಿ ಇದನ್ನ, ಇಲ್ಲೆಲ್ಲ ಇವನ್ನ ಕಳ್ಸಿದೆ, ನಾವು ಕಟ್ಟಿದ್ವಿ, ಬಂಟಿಂಗ್ಸ್ ನಾವು ಕಟ್ಟಿದ್ವಿ. ಸೊ ಅದೆಲ್ಲ ತಿಳ್ಕೊಳಕ್ಕೆ ನಮ್ಮ ಒಂದು ಗುರುಗಳ ಮಾಲೂರು ವಿಜಯ್ ಸರ್ ಅವರ ಪ್ರೇರಣೆಯಿಂದ ಅವ್ರು ನಮ್ಗೆ ಕಲ್ಸ್ಕೊಟ್ಟಂತ ವಿದ್ಯೆಗಳಿಂದ ಆಯ್ತು. ಸಿನಿಮಾ ಅಂತ ಬಂದ್ಮೇಲೆ ಆಕ್ಟಿಂಗ್ ಬೇರೆ ತರ ಇರುತ್ತೆ, ಇದಕ್ಕೆ ಅಂತ ಬೇರೆ ತರ ಒಂದು ಪ್ರಿಪರೇಷನ್ಸ್ ಬೇಕಾಗುತ್ತೆ. ಅದಕ್ಕೆ ನಮ್ಮ ಸದಾಶಿವ್ ನೀನಾಸಂ ಸರ್ ಅವರು ಅದ್ಭುತವಾಗಿ ನನಗೆ ಹೆಲ್ಪ್ ಮಾಡಿದ್ರು. ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ಬೇಕು, ಯಾವ ತರ ಸ್ಕ್ರಿಪ್ಟ್ ನ ಓದ್ಬೇಕು ಅನ್ನೋದೇ ಮೇನ್. ಅದೇ ಒಂದು ದೊಡ್ಡ ವಿಷಯ ನನಗೆ ಹೇಳ್ಕೊಟ್ರು. ಅದೇ ನಾವು ಕರೆಕ್ಟ್ ಆಗಿ ಮಾಡ್ತಿರ್ಲಿಲ್ಲ, ನಾನು ಕರೆಕ್ಟ್ ಆಗಿ ಮಾಡ್ತಿರ್ಲಿಲ್ಲ. ಅವ್ರು ಹೇಳ್ಕೊಟ್ರಿಂದ ಸ್ಕ್ರಿಪ್ಟ್ ನ ಓದೋದ ರೀತಿನೇ ಬೇರೆ ತರ ಚೇಂಜ್ ಆಗಿ ಬೇರೆ ತರ ಆಯ್ತು. ಇನ್ನ ಡ್ಯಾನ್ಸ್ ನೀವು ನೋಡ್ತಿರ್ಬೋದು, ನಮ್ಮ RJ ಮಾಸ್ಟರ್ ರಘು RJ ಮಾಸ್ಟರ್ ತುಂಬಾ ಅದ್ಭುತವಾಗಿ ಮಾಡಿಸಿದ್ರು. ಸ್ಟಂಟ್ಸ್ ಗೆ ನಮ್ಮ ಟೈಗರ್ ಶಿವ ಮಾಸ್ಟರ್ ಆಗಿರ್ಬೋದು, ಆಮೇಲೆ ಸ್ಟಂಟ್ ಸಾಗರ್ ಮಾಸ್ಟರು, ಅವ್ರ ಜೊತೆ ಟೈಗರ್ ಶಿವ ಮಾಸ್ಟರ್ ಜೊತೆ ಹಿಂದೆ ಒಂದಷ್ಟು 6 ತಿಂಗಳು ಬಿಫೋರೇ ನಾವು ಪ್ರಿಪರೇಷನ್ ಮಾಡಿದ್ವಿ. ಯಾಕಂದ್ರೆ ಫೈಟ್ಸ್ ಬರ್ತಿಲ್ಲ ಅಂದ್ರೆ ಅಲ್ಲಿ ಆಗಲ್ಲ, ಶೂಟಿಂಗ್ ಸ್ಪಾಟ್ ಅಲ್ಲಿ ಕಲಿಯಕ್ ಆಗಲ್ಲ. ಇಲ್ಲ, ನಾನು ಹೊಸಬಾಗಿರೋದ್ರಿಂದ ಅದನ್ನೆಲ್ಲ ಪ್ರಿಪರೇಷನ್ ಮಾಡ್ಕೊಂಡೆ ನಾವು ಶೂಟಿಂಗ್ ಸ್ಪಾಟ್ ಬರ್ತಿದ್ವಿ. ಒಂದು ಎಲ್ಲಾರದು. ಆಮೇಲೆ ಆರ್ಟಿಸ್ಟ್ಗಳು, ನನ್ನ ಮೊದಲನೇ ಸಿನಿಮಾಕ್ಕೆ ನಮ್ಮ ಶರತ್ ಲೋಹಿತಾಶ್ವ ಸರ್ ಆಗಿರ್ಬೋದು, ಬಾಲರಾಜ್ ವಾಡಿ ಸರ್ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಇನ್ನ ಎಷ್ಟೊಂದು ಜನ, ಅವಿನಾಶ್ ಸರ್ ಆಗಿರ್ಬೋದು, ಶ್ರೀಧರ್ ಸರ್ ಆಗಿರ್ಬೋದು, ಇವ್ರ ಜೊತೆ ಆಕ್ಟ್ ಮಾಡಕ್ ಸಿಕ್ಕಿದೆ ನನ್ಗೊಂದು ದೊಡ್ಡ ಪುಣ್ಯ. ಯಾಕಂದ್ರೆ ಇಂತ ದೊಡ್ಡ ದೊಡ್ಡ ಕಲಾವಿದ್ರ ಮುಂದೆ ಆಕ್ಟ್ ಮಾಡೋದು ಒಂದು ಭಯನೂ ಇತ್ತು. ಹೆಂಗಪ್ಪ ಇವ್ರ ಮುಂದೆ ಆಕ್ಟ್ ಮಾಡೋವಾಗ ರೀಟೇಕ್ಸ್ ಮಾಡಿದಾಗ ಅವರು ನನ್ನ ಸೀನ್ಸ್ ಅಲ್ಲಿ ಇದ್ದಾಗ ಅವ್ರೇನೋ ಬೇಜಾರ್ ಮಾಡ್ಕೋತಾರ, ನಾನ್ ಮಾಡೋದೇನೋ ತಪ್ಪಿಗೆ, ಒಂದು ಅವ್ರ ಭಯದಿಂದ ಇದಕ್ಕೆ ಅವರೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾ ಬಂದ್ರು. ಅವರಿಂದ ನಮ್ಗೆ ಬಿಹೇವಿಯರ್ಸ್ ಯಾವ ತರ ಬಿಹೇವ್ ಮಾಡ್ಬೇಕು, ಯಾವ ತರ ಸ್ಕ್ರಿಪ್ಟ್ ನ ತಗೋಬೇಕು, ಪ್ರತಿಯೊಂದು ಅವ್ರ ಹತ್ರ ಹೇಳ್ಕೊಂಡಿದ್ದೆ ನಮ್ಗೆ ಒಂದು ಲಕ್ ಅನ್ಸುತ್ತೆ. ನನಗೆ ಫಸ್ಟ್ ಸಿನಿಮಾದಲ್ಲೇ ಈ ತರದ ಒಂದು ಆಪರ್ಚುನಿಟಿ ಸಿಕ್ಕಿದ್ದು. ಜೊತೆಗೆ ನನ್ನ ಎಡಿಟರ್ ಆಗಿರ್ಬೋದು, ಕ್ಯಾಮ್ರಾಮನ್ ಸರ್ ಆಗಿರ್ಬೋದು, ಹಾಗೆ ನಮ್ಮ ಎಲ್ಲಾ ಡಿಪಾರ್ಟ್ಮೆಂಟ್ಸ್, ನಮ್ಮ ಲೈಟ್ ಆಫೀಸರ್ಸ್ ಅಂತೂ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ನಮ್ಗೆ. ಹೆಂಗಂದ್ರೆ ಶೆಡ್ಯೂಲ್ ಪ್ಯಾಕಪ್ ಆಗ್ಬೇಕಂದ್ರೂ ಟೈಮ್ ಆಗ್ಬಿಟ್ಟಿರುತ್ತೆ ಅವತ್ತಿಂದು ಕಾಲ್ ಶೀಟ್, ಆದ್ರೂ ಸಪೋರ್ಟ್ ಮಾಡ್ತಿದ್ರು. ಅದೇ ರೀತಿ ಕ್ರಿಯೇಟ್ ಡಿಪಾರ್ಟ್ಮೆಂಟ್ ಆಗಿರ್ಲಿ, ಪ್ರೊಡಕ್ಷನ್ ಊಟದ ಡಿಪಾರ್ಟ್ಮೆಂಟ್ ಆಗಿರ್ಲಿ, ಈ ತರ ಪ್ರತಿಯೊಬ್ಬರ ಸಪೋರ್ಟ್ ಇಂದ ಒಂದು ಟೀಮ್ ವರ್ಕ್ ತರ ಇತ್ತು. ಹೆಂಗಂದ್ರೆ ನಾವೆಲ್ಲ ಏನ್ ಊಟ ತಿಂತಿದ್ವೋ ಇಡೀ ಸೆಟ್ ಅದೇ ತಿಂತಿದ್ವು. ನಮ್ ಜೂನಿಯರ್ ಆರ್ಟಿಸ್ಟ್ಗಳೆಲ್ಲ ಇವಾಗೂ ಮಾತಾಡ್ತಾರೆ ನಮ್ಮ ಟೀಮ್ ಅಲ್ಲಿ ಯಾರು ದೊಡ್ಡವರು, ಹೀರೋಯಿನ್ ಆ ತರನೂ ಇರ್ಲಿಲ್ಲ. ಒಂದು ಹ್ಯುಮ್ಯಾನಿಟಿ ಇಟ್ಕೊಂಡು ಒಂದು ಒಳ್ಳೆ ಫೀಲ್ ಇತ್ತು ನಮ್ಮಲ್ಲೆಲ್ಲ. ಒಂದು ಫ್ಯಾಮಿಲಿ ತರ ಫೀಲ್ ಮಾಡ್ಕೊಂಡು ಪ್ರತಿಯೊಂದು ಆರ್ಟಿಸ್ಟು ಇರ್ಬೋದು.
ಈ ಸಿನಿಮಾದಲ್ಲಿ ಮೇನ್ ಆಗಿ ಆಲ್ಮೋಸ್ಟ್ 3/4% ನಾವು ರಂಗಭೂಮಿ ಕಲಾವಿದರನ್ನೇ ಹಾಕೊಂಡಿದೀವಿ. ನಮ್ಮ ರಂಗವಿಜಯ ತಂಡ ಇರ್ಬೋದು, ಹಾಗೆ ನಮ್ಮ ದೇವರಾಜ್ ಸರ್ದು ಟೀಮ್ ಇದೆ. ಆ ಟೀಮಿಂದ ಒಂದಷ್ಟು ತಂಡಗಳಿಂದ ಒಂದಷ್ಟು ಆರ್ಟಿಸ್ಟ್ಗಳನ್ನ ತಗೊಂಡು ಅವರು ನಮ್ಗೆ ತುಂಬಾನೇ ದೊಡ್ಡ ಪ್ಲೇ ಮಾಡಿದ್ರು. ದೇವರಾಜ್ ಸರ್ ಅವ್ರ ಟೀಮ್ ಅಲ್ಲಿರೋ ಹುಡುಗರನ್ನೆಲ್ಲ ಕರ್ಕೊಂಡು, ಅಂದ್ರೆ ನಮಗೆ ಎಷ್ಟು ಯಾವ ಬಜೆಟ್ ಬೇಕಾಗಿತ್ತೋ ಏನ್ ತೀರಾ ನಮ್ಗೆಲ್ಲ ಇದ್ ಮಾಡ್ದಂಗೆ, ಅಂದ್ರೆ ರಂಗಭೂಮಿ ಕಲಾವಿದರು ಎಲ್ಲದಕ್ಕೂ ಹೋಗಕ್ ರೆಡಿ ಇರ್ತಾರೆ. ಲೇಟ್ ನೈಟ್ ಶೂಟ್ ಸ್ವಲ್ಪ ಎಕ್ಸ್ಟ್ರಾ ಆದ್ರೂ ಕೂಡ ಅವ್ರು ನಮ್ಗೆ ತೊಂದರೆ ಮಾಡಿದ್ದಂಗೆ ಹೆಲ್ಪ್ ಮಾಡ್ತಿದ್ದಾರೆ. ಅದಾದ್ಮೇಲೆ ಇವತ್ತು ನಮ್ಗೆ ಇಲ್ಲಿ ನನ್ನ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಂತ ಪ್ರಭಾಕರ್ ಸರ್ ತುಂಬಾ ಖುಷಿಯಿಂದ ಅವ್ರು ಇಷ್ಟಪಟ್ಟರು ನಮ್ಮ ಟ್ರೈಲರ್ನ. ಮುಂಚೆನೆ ಒಂದ್ಸತಿ ತೋರಿಸಿದ್ದೆ ಅವ್ರಿಗೆ, ಇಷ್ಟಪಟ್ಟು ಅವರು ಸಿದ್ದರಾಮಯ್ಯ ಸರ್ ಹತ್ರನೂ ಕರ್ಕೊಂಡು ಹೋಗಿದ್ರು, CM ಸರ್ ಹತ್ರ ಕರ್ಕೊಂಡು ಹೋಗಿ ಅಲ್ಲೂ ಅವ್ರಿಗೂ CM ಸರ್ಗೂ ತೋರಿಸಿ ಅವರು ಒಳ್ಳೇದಾಗ್ಲಿ, ಸಿನಿಮಾಗೆ ಒಳ್ಳೇದಾಗ್ಲಿ ಅಂತ ಕೂಡ ವಿಶ್ ಮಾಡಿದ್ರು. ನಿನ್ನೆ ತಾನೇ ಮೀಟ್ ಮಾಡ್ಕೊಂಡು ಬಂದ್ವಿ CM ಸರ್ನ. ಇದೇ ರೀತಿ ಒಂದು ಒಳ್ಳೆ ಪ್ರಮೋಷನ್ಸ್ ಅಂತೂ ಮಾಡ್ತಾ ಇದೀವಿ. ಇಲ್ಲಿ ನೋಡ್ತಾ ಇದೀರಾ, ನೆನ್ನೆ ನೋಡಿ ಖುಷಿ ಪಟ್ರು CM ಸರ್ ನೋಡಿ, ಚೆನ್ನಾಗಿ ಮಾಡಿ, ಏನಯ್ಯ ನೀನ್ ಮಾಡಿದ್ಯಾನಯ್ಯ ಸಿನಿಮಾದಲ್ಲಿ ಅಂತ ಕೇಳಿದ್ರು. ಹೌದು ಸರ್ ಮಾಡಿದೀನಿ ಅಂತ ಹೇಳಿ, ಒಳ್ಳೇದಾಗ್ಲಿ ಅಂತ ಹೇಳಿ ವಿಶ್ ಮಾಡಿನೂ ಕಳ್ಸಿದ್ರು. ಅದಕ್ಕೆ ಫಸ್ಟ್ ನಮ್ಮ ವಿಜಯ್ ಸರ್ ಮತ್ತೆ ಪ್ರಭಾಕರ್ ಸರ್ ಇಂದಾನೆ ಇಲ್ಲಿವರೆಗೂ ಹೋಗಕ್ಕೆ ಸಿಕ್ತು. ಅವರು ಖುಷಿ ಪಟ್ರು, ನಮ್ಮ ಹಾಡ್ನ ಎಲ್ಲಾನು ಹೊಗಳಿದ್ರು. ಅವರು ಕೂಡ ಅವರ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ಕೂಡ ಅವ್ರು ನಮ್ಗೆ ಅದನ್ನ ಮಾಡ್ಕೊಟ್ಟಿದ್ದು ಸಿದ್ದರಾಮಯ್ಯ ಸರ್ಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ಟೀಮ್ ಎಲ್ಲಾರ್ಗು, ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನನ್ನ ಫ್ರೆಂಡ್ಸ್ ಇರ್ಬೋದು, ನನ್ನ ತಂದೆ ತಾಯಿ ಇರ್ಬೋದು, ನನ್ನ ಗುರು ಹಿರಿಯರು ಎಲ್ಲಾರ್ಗೂ ಥ್ಯಾಂಕ್ಸ್ ಹೇಳಿ, ಆಮೇಲೆ ನವೆಂಬರ್ 7ಕ್ಕೆ ನಮ್ಮ ಸಿನಿಮಾ ಋಣ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲ ಕರ್ನಾಟಕದ ಜನತೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನವೆಂಬರ್ 7ಕ್ಕೆ ನಿಮಗೆ ಈ ಸಿನಿಮಾದಲ್ಲಿ ಯಾವುದೇ ರೀತಿ ನೀವು ಕಟ್ಟ 100-120 ರೂಪಾಯಿಗೆ ಮೋಸ ಮಾಡ್ತಿದ್ದಂಗೆ ಈ ಸಿನಿಮಾದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಏನೇನೆಲ್ಲ ಬೇಕು, ಬೇಕಿದ್ರೆ ಫನ್ ಎಲಿಮೆಂಟ್ ಇರ್ಬೋದು, ಆಕ್ಷನ್ ಎಲಿಮೆಂಟ್ಸ್ ಇರ್ಬೋದು, ಸಾಂಗ್ಸ್ ಆಗಿರ್ಲಿ, ನಿಮ್ಗೆ ಯಾವ್ದು ಕೂಡ ಬೇಜಾರಾಗ್ತಿದ್ದಂಗೆ ನಿಮ್ಮನ್ನ ಕೂಣಿಸ್ಕೊಂಡು ಕಳ್ಸಿಕೊಡ್ತೀವಿ. ಒಂದೊಳ್ಳೆ ಸಸ್ಪೆನ್ಸ್ ಕೂಡ ಮೇಂಟೈನ್ ಮಾಡಿದೀವಿ. ಅದ್ರ ಜೊತೆಗೆ ಒಂದು ನಿಮ್ಮ ಮಾಧ್ಯಮಗಳ ಬಗ್ಗೆನೂ ತುಂಬಾ ಅದ್ಭುತವಾಗಿ ಹೇಳಿದೀವಿ. ಒಬ್ಬ ಪ್ರಾಮಾಣಿಕ ಮೀಡಿಯಾದಿಂದ ನಮ್ಗೆ ಏನೆಲ್ಲ ಉಪಯೋಗ ಇದೆ ಅವ್ರ ಹತ್ರ ಹೇಳ್ಕೊಳ್ಳೋದ್ರಿಂದ, ನಮ್ಮ ಜನ ಸ್ಪಂದಿಸೋದ್ರಿಂದ, ನಮ್ಮ ಜನ ಚೆನ್ನಾಗಿ ಮೀಡಿಯಾಗಳಿಗೆ ಸ್ಪಂದಿಸಿದ್ರೆ ಯಾವ ತರ ಇರುತ್ತೆ ಒಂದು ಹಳ್ಳಿ, ಯಾವ ತರ ಇರುತ್ತೆ ಒಂದು ನಗರ ಅಂತ ಹೇಳೋದಕ್ಕೂ ಒಂದು ಒಳ್ಳೆ ಮೆಸೇಜ್ ಕೂಡ ಈ ಸಿನಿಮಾದಲ್ಲಿದೆ. ದಯವಿಟ್ಟು ಎಲ್ಲರೂ ನವೆಂಬರ್ 7ಕ್ಕೆ ಸಿನಿಮಾನ ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನಿಮ್ ಮಾತಲ್ಲೇ ಗೊತ್ತಾಗ್ತದೆ ಎಷ್ಟು ಇಷ್ಟಪಟ್ಟು ಕಷ್ಟಪಟ್ಟು ಬಹಳ ಪ್ರೀತಿಯಿಂದ ಮಾಡಿರುವಂತ ಒಂದು ಸಿನಿಮಾ ಅಂತ. ತುಂಬಾ ಒಳ್ಳೇದಾಗ್ಲಿ ನಿಮ್ಗೂ ಕೂಡ ಈ ಸಿನಿಮಾ ಮೂಲಕ ಅಂತ ಎಲ್ಲರೂ ವಿಶ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಒಂದು ಓಕೆ, ಸಂಗೀತ ನಿರ್ದೇಶಕರು ಹಿನಲ್ ಸರ್. ಓಕೆ ಆಯ್ತಲ್ಲ? ಥ್ಯಾಂಕ್ ಯು ಎಲ್ರಿಗೂ. ಹೀರೋ ಹೀರೋಯಿನ್